ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಮಾಡ್ತಾಯಿದ್ವಿ. ಈ ವಿಚಾರದಲ್ಲಿ ನೈಮಿಷಾರಣ್ಯದಲ್ಲಿ ಉಗ್ರಶ್ರವ ಸೌತ ಮುನಿಗಳು ಮಹಾಭಾರತ ಕಥೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಅವರು ಫಸ್ಟ್ ಔಟ್ಲೈನ್ ಕೊಟ್ಬಿಡ್ತಾರೆ. ಮೇನ್ ಸ್ಟೋರೀಸಿಂದ ಮಹಾಭಾರತ ಎಲ್ಲ ಹಿಂಗೆಲ್ಲ ನಡೀತು ಅಂದ್ಬಿಟ್ಟು ಲಾಸ್ಟ್ಗಿನ್ನ ಯುದ್ಧನೂ ಸ್ಟಾರ್ಟ್ ಆಗೋಯಿತು. ಯುದ್ಧ ಸ್ಟಾರ್ಟ್ ಆಗಿ ಕೌರವರು ಸೋಲಿನ ಪಾಲಾಗ್ಬಿಟ್ಟಿರ್ತಾರೆ. ಆ ಸೋಲಿನ ಪಾಲಾಗ್ಬಿಟ್ಟ ಲಾಸ್ಟ್ ಮೂಮೆಂಟಲ್ಲಿ ಧೃತರಾಷ್ಟ್ರ ವಿಲಾಪ ಮಾಡ್ತಾ ಇರ್ತಾನೆ ಸಂಜಯನ ಹತ್ರ ಹೇಳ್ಕೊಂಡು. ಯಾವ ಥರ ಅಂದ್ರೆಗೇನೋ ಒಂದು 70 ಶ್ಲೋಕಗಳಲ್ಲಿ ಒಂದು 70 ಸಲ ಧೃತರಾಷ್ಟ್ರನಿಗೆ ಅನಿಸ್ತಾ ಇತ್ತಂತೆ, ಇನ್ನು ನನ್ನ ಮಕ್ಳಿಗೆ ಗೆಲ್ಲೋದಿಲ್ಲ ಅಂತ. ಯಾವಾಗ ಪಾಂಡವ್ರ ಕಡೆ ಒಂದೊಂದು ಘಟನೆ ನಡೀತಾ ಇತ್ತು, ಅವೆಲ್ಲ ಆವಾಗಿಂದನೇ ಅವನಿಗೆ ಡೌಟ್ ಇತ್ತಂತೆ. ಅದನ್ನೆಲ್ಲ ಈಗ ವ್ಯಕ್ತಪಟ್ಕೊಂಡು ಅಳ್ಕೊಂಡು ವಿಪರೀತವಾಗಿ ಪುತ್ರ ಮೋಹ. ಅದು ಪುತ್ರೋ ನಷ್ಟೋ ಅಹಂ ನಷ್ಟ ಅಂತಾರಲ್ಲ, ಜಾಸ್ತಿ ಮೋಹ ಇದ್ರೆಗನ ಉಸಿರು ಹೋಗೋದು ಬರೋದು. ಹಾವು ಹೆಂಗೆ ಬುಸ್ ಅನ್ನುತ್ತಾ ಆ ಥರ ಉಸಿರು ಹೋಗೋದು ಬರೋದು. ಸಾಯೋ ವ್ಯಕ್ತಿಯಲ್ಲಿ ಆ ಥರ ನೋಡೋಕ್ಕಾಗುತ್ತೆ. ಅಷ್ಟು ಮೋಹದಿಂದ ಅಷ್ಟು ಭಯಂಕರವಾಗಿ ಮತ್ತೆ ಕಣ್ತಿರುಗಿ ಬಿದ್ದೋಗ್ತಾ ಇರ್ತಾನೆ. ಆ ಕಥೆಯೆಲ್ಲ ಸಂಜಯನಿಗೆ ಹೇಳ್ಕೊತ ಮತ್ತು ಸಂಜಯನು ಸುಮಾರು ರಾಜರದ್ದು ಕಥೆಯನ್ನೆಲ್ಲ ಲಾಸ್ಟಿಗೆ ಹೇಳ್ಬಿಟ್ಟು ಸ್ವಲ್ಪ ಶಾಂತಿ ಪಡಿಸ್ತಾನೆ. ನಿಮಗೆ ನಾರದ ಋಷಿಗಳು ಒಂದು 55 ರಾಜರ ಕಥೆ ಹೇಳಿರ್ತಾರೆ. ನಳ ಮಹಾರಾಜರು ಅಂತ ಕಥೆಗಳು ಅದರಲ್ಲಿ ಬರುತ್ತೆ. ಎಂಥವ್ರಿಗೆ ಎಂಥ ಕಷ್ಟಗಳು ಬಂದಿದ್ದಾವೆ, ಏನೆಲ್ಲ ಕಳ್ಕೊಂಬಿಟ್ಟಿದ್ದಾರೆ, ಧೈರ್ಯನ ಇಟ್ಕೋಬೇಕು ಅಂದ್ಬಿಟ್ಟು ಶಾಂತಗೊಳಿಸ್ತಾರೆ ಲಾಸ್ಟ್ಗೆ. ಇವಾಗ ಧೃತರಾಷ್ಟ್ರನ ವ್ಯಥೆ ಒಂದು 70 ಶ್ಲೋಕಗಳಲ್ಲಿ ನಾವಿವಾಗ ಯಾವ ಥರ ವ್ಯಥೆ ಪಡ್ತಾ ಇರ್ತಾನಂತ ನೋಡೋಣ. ಸಂಜಯನಿಗೆ ಹೇಳ್ತಾನೆ, ಸಂಜಯ ನನಗೆ ಗೊತ್ತಿತ್ತು, ಬೈತಾನೆ ಸಂಜಯ, ನಿನ್ನ ಒಂದು ದುರ್ಬುದ್ಧಿಯಿಂದನೇ ನೀನು ಒಂದು ಸತಿ ನಾವೆಲ್ಲ ಅಟ್ಲೀಸ್ಟ್ ವಿದುರನ ಮಾತು ಕೇಳಿ ಆವಾಗಲೇ ನೀನು ಸ್ವಲ್ಪ ಕರೆಕ್ಟ್ ಮಾಡ್ತಿದ್ರೆಗನ ಎಲ್ಲ ಸರೋಗ್ತಾಯಿತ್ತು ಅಂತ. ಆವಾಗ ಹೇಳ್ತಾನೆ, ಇಲ್ಲ ಕಣಪ್ಪ, ನನಗೆ ಗೊತ್ತಾಗ್ತಾಯಿತ್ತು, ನನಗೆ ನಿಜವಾಗಲೂ ಪಾಂಡವ್ರ ಮೇಲೆ ಅವ್ರು ಬೇರೆಯವರು ನನಗೆ ಬೇರೆಯವರು, ಪಾಂಡವ್ರ ಮಕ್ಕಳ ಮೇಲೆ ಅಂತ ಭಾವನೆ ಇರಲಿಲ್ಲ. ನನ್ನ ಮಕ್ಕಳೇ ನನಗೆ ಹುಟ್ಟಿಸ್ಬಿಟ್ರೆ ಆ ಭಾವನೆಯನ್ನು ಅಂದ್ಬಿಟ್ಟು ಅವ್ರ ಮೇಲೆ ಈರ್ಷ್ಯ ಗುಣನ ಬೆಳೆಸ್ಕೊಂಡು ಇವರು ಸಾಂತ್ವನ ಹೇಳಕ್ಕೆ ಹೋದರೂ ಕೂಡ ಇವ್ರ ಬಾಯನ್ನೇ ಮುಚ್ಚಿಸ್ಬಿಟ್ಟು ಇಲ್ಲದೇ ಇರೋ ಮೋಹನೆಲ್ಲ ಹುಟ್ಟಿಸ್ಬಿಟ್ಟು ಧೃತರಾಷ್ಟ್ರನೇ ಕೆಡಿಸಿರ್ತಾರೆ. ಇವಾಗ ಹೇಳ್ತಾರೆ ನೋಡು, ಅವರು ಪಾಂಡವರು ಎಲ್ಲ ಗಮನಿಸ್ತಾ ಇರ್ತಾನೆ. ಎಷ್ಟು ಸತಿ ಧೃತರಾಷ್ಟ್ರನಿಗೆ ಅನಿಸ್ಬಿಡುತ್ತೆ 100% ಪಾಂಡವರೇ ಗೆಲ್ತಾರೆ ಅಂದ್ಬಿಟ್ಟು ಆ 70 ಶ್ಲೋಕಗಳಲ್ಲಿ ಹೇಳ್ತಾನೆ. ಯದಾ ಶ್ರೌಷಂ ಧನುರಾಯಮಯ್ಯ ಚಿತ್ರಂ ವಿದ್ಧಂ ಲಕ್ಷ್ಯಂ ಪಾತಿತಂ ವೈ ಪೃಥಿವ್ಯಾಂ ಕೃಷ್ಣಾಂ ಹುತಾಂ ಪ್ರೇಕ್ಷತಾಂ ಸರ್ವರಾಜ್ಯಂ ತದಾ ನಶಂಸೆ ವಿಜಯಾಯ ಸಂಜಯ ಅಂತ. ಸಂಜಯ ಬ್ರಾಹ್ಮಣ ವೇಷಧಾರಿಯಾಗಿದ್ದ ಅರ್ಜುನನು ವಿಚಿತ್ರವಾದ ಬಹಳ ಭಾರವಾದ ಧನುಸ್ಸನ್ನೆತ್ತಿ ನಾನನ್ನು ಸೆಳೆದು, ಅಂದರೆ ಆ ದಾರ ಕಟ್ಕೊತಾರಲ್ಲ, ನಾನನ್ನು ಸೆಳೆದು ಕಟ್ಟಿ ಲಕ್ಷ್ಯವನ್ನು ಅಂದರೆ ಎಲ್ಲರ ಸಮೂಹದಲ್ಲಿ ಲಕ್ಷ್ಯವನ್ನು ಭೇದನೆ ಮಾಡಿ, ಯಾವಾಗಂದರೆ ಪಕ್ಷಿ ದ್ರೋಣಾಚಾರ್ಯ ಟೆಸ್ಟ್ಗೆ ಇಟ್ಟಿರ್ತಾನಲ್ಲ, ಎಲ್ಲರೂ ಧನುರ್ವಿದ್ಯೆ ಟೆಸ್ಟ್ ಮಾಡಬೇಕಂದ್ಬಿಟ್ಟು ಒಂದು ಮರದಲ್ಲಿ ಪಕ್ಷಿಯನ್ನು ಇಟ್ಬಿಟ್ಟು ಹೊಡೀರಿ ಅಂತ ಬಿಡ್ತಾನೆ. ಕೇಳಿದ್ರೆ ಏನು ಕಾಣಿಸ್ತದೆ, ಒಬ್ಬನಿಗೆ ಮರ ಕಾಣಿಸ್ತಾ ಇರುತ್ತೆ, ಒಬ್ಬನಿಗೆ ಆಕಾಶನೂ ಕಾಣಿಸ್ತಾ ಇರುತ್ತೆ, ಮರನೂ ಕಾಣಿಸ್ತಾ ಇರುತ್ತೆ, ಕೊಂಬೆನೂ ಕಾಣಿಸ್ತಾ ಇರುತ್ತೆ, ಎಲ್ಲ ಕಾಣಿಸ್ತಾ ಇರುತ್ತೆ. ಅರ್ಜುನನ್ನು ಕೇಳಿದ್ರೆ ನಿನಗೇನು ಕಾಣಿಸ್ತಾ ಅಂದರೆ ಆ ಪಕ್ಷಿಯ ಕಣ್ಣು ಬಿಟ್ಟರೆ ನನಗೆ ಇನ್ನೊಂದು ಕಾಣಿಸ್ತಾ ಇಲ್ಲ ಅಂತ. ಅಷ್ಟು ಏಕಾಗ್ರತೆ ಇರುತ್ತೆ ಅರ್ಜುನನಿಗೆ ಅಂತ. ಅದನ್ನು ನೋಡಿದಾಗಲೇ ನನಗನ್ಸಿತ್ತು, ನಿಜವಾಗ್ಲೂ ನನ್ನ ಮಕ್ಕಳು ಗೆಲ್ಲೋದಕ್ಕಾಗಲ್ಲ ಪಾಂಡವರ ಮುಂದೆ ಅಂತ ಆವತ್ತೇ ಅನಿಸ್ಬಿಟ್ಟಿತ್ತಂತೆ ಒಂದು ಸತಿ. ಇವರು ಸಾಮಾನ್ಯರಲ್ಲ, ಅರ್ಜುನನು ಸಾಮಾನ್ಯನಲ್ಲ ಅಂದ್ಬಿಟ್ಟು.
ಏನು ಅರ್ಜುನನು ಎಂಥ ತೇಜಸ್ ಅಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯನನ್ನು ಹೆಂಗೆ ನಾವು ಡೈರೆಕ್ಟ್ ನೋಡೋಕ್ಕಾಗೋದಿಲ್ವೋ ಅವನ ಕಡೆ ಜಾಸ್ತಿ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕಾಗ್ತಿರ್ಲಿಲ್ವಂತೆ, ತಲೆ ಬಗ್ಸ್ಬಿಡ್ತಾ ಇದ್ರಿಂದ ಆಟೋಮೆಟಿಕ್. ಅಂಥ ಮಹಾ ತೇಜಸ್ಸು ಮಹಾಪ್ರತಾಪ್. ಮತ್ತು ನರ ಋಷಿ ಆತ, ನರನಾರಾಯಣ ಋಷಿರು ಅವೆಲ್ಲ ಹೇಳ್ತಾರೆ ಅವ್ರು ಎಂಥವ್ರು ಅಂದ್ಬಿಟ್ಟು. ಆವಾಗಲೇ ಅಂದ್ಕೊಂಡಿದ್ದಂತೆ ನನ್ನ ಮಕ್ಕಳು ಇವನ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಯದಾ ಶ್ರೋಷಂ ದ್ವಾರಕಾಯಾಂ ಸುಭದ್ರಾಂ ಪ್ರಸ್ಯೋಡ್ಯಾ ಮಾಧವೀಯಮರ್ಜುನೇನ ಇಂದ್ರಪ್ರಸ್ಥಂ ವಿಷ್ಣುವೀರೌ ಚ ಯಾತೋ ತದಾ ನಶಂಸೆ ವಿಜಯಾಯ ಸಂಜಯ ಅಂತ. ಸುಭದ್ರೆಯನ್ನು ಅರ್ಜುನನ ಇಷ್ಟಪಟ್ಟಿರ್ತಾನೆ. ಇಷ್ಟಪಟ್ಟಾಗ ಬ್ರಾಹ್ಮಣ ವೇಷದಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅಪಹರಣೆಯಿಂದ ತಗೊಂಡು ಬಂದ ಮೇಲೆ ಬಲರಾಮನಿಗೆ ಭಯಂಕರ ಸಿಟ್ಟು ಬಂದಿರುತ್ತೆ. ಇನ್ನು ಸಿಟ್ಟು ಬಂತು, ಇನ್ನು ಬಲರಾಮನಿಗೆ ಕೋಪ ಬಂತಂದ್ರೆ ಮತ್ತು ಯಾರು ಎದುರುಗಡೆ ನಿಲ್ಲೋದಕ್ಕಾಗ್ತಿಲ್ಲ ಅಷ್ಟು. ಅಂಥ ಸಮಯದಲ್ಲೂ ಕೂಡ ಕೃಷ್ಣ ಪರಮಾತ್ಮ ಬಲರಾಮನ ತನ್ನಿಗೆ ಮಾಡಿಸ್ಬಿಟ್ಟು ಸಂಧಿ ಮಾಡಿಸ್ಬಿಟ್ಟು ಇನ್ನು ಆ ಮದುವೆಯನ್ನು ಒಪ್ಪೋ ಥರ ಮಾಡಿಕೊಂಡು ಸಂಬಂಧ ಬೆಳೆಸೋದಕ್ಕೆ ಯಾವಾಗ ಕೃಷ್ಣರು ಬಲರಾಮರು ಹೊರಟರೋ ಇಂದ್ರಪ್ರಸ್ಥಕ್ಕೆ, ಆವತ್ತೇ ಅಂದ್ಕೊಂಡ್ಬಿಟ್ಟು ಇನ್ನು ಅವ್ರದ್ದು ಸಂಬಂಧ ಇನ್ನೂ ಟೈಟ್ ಆಗೋಯ್ತು, ಈಗ ಸಂಬಂಧಿಗರೇ ಆಗಿಬಿಟ್ರು, ಇನ್ನು ನನ್ನ ಮಕ್ಳಿಗೆ ಗೆಲ್ಲೋದಿಲ್ಲ ಅಂತ ಆವಾಗ ಒಂದು ಸತಿ ಅನಿಸುತ್ತಂತೆ. ಇನ್ನೂ 70 ಶ್ಲೋಕಗಳಲ್ಲಿ ಹೇಳ್ತಾನೆ, ಯದಾ ಶ್ರೋಷಂ ದೇವರಾಜಂ ಪ್ರವಿಷ್ಟಂ ಶರೈರ್ದಿವೈರ್ವಾರೀತಂ ಚಾರ್ಜುನೇನ ಅಗ್ನಿಂ ತಥಾ ತರ್ಪಿತಂ ಖಾಣವೇ ಚ ತದಾ ನಶಂಸೆ ವಿಜಯಾಯ ಸಂಜಯ. ಖಾಂಡವನ ದಹನ, ನಮ್ಮ ಆಶ್ರಮ ಇರೋದು ಖಂಡವ ಜಿಲ್ಲೆಯಲ್ಲಿ, ಅಲ್ಲೇ ನಡೆದಿದ್ದು ಖಾಂಡವ ದಹನ. ಅಗ್ನಿದೇವರಿಗೆ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿರುತ್ತೆ. ಇಂದ್ರನು ಕೋಪ ಪಡ್ಕೊಂಡು ಅಗ್ನಿಗೆ ಊಟನೇ ಕೊಡ್ದಿರ ಮಾಡ್ತಾಯಿರ್ತಾನೆ. ಅಗ್ನಿ ಯಾವುದೇ ಆಹುತಿ ಆಗದಿರ ಸಿಕ್ಕಾಪಟ್ಟೆ ಸಣ್ಣಗೆ ಆಗ್ಬಿಟ್ಟಿರ್ತಾನೆ, ವೃದ್ಧ ಒಣಗೋಗಿರೋ ಮನುಷ್ಯನ ಥರ. ಅರ್ಜುನ ಕೃಷ್ಣ ಬರ್ತಾಯಿದ್ರೆಗನ ಅರ್ಜುನ ಕೇಳ್ತಾನೆ, ಯಾರು ಈ ಮನುಷ್ಯ ಇಷ್ಟು ದುರ್ಬಲವಾಗಿದ್ದಾನೆ ಅಂದರೆ, ಅರ್ಜುನ ಈತ ಅಗ್ನಿದೇವರು, ಈ ಪರಿಸ್ಥಿತಿ ಆಗಿಬಿಟ್ಟಿದೆ, ಈ ಖಾಂಡವ ವನವನ್ನು ದಹನ ಮಾಡಿದ್ರೇ ಆತನು ಮತ್ತೆ ಪುಷ್ಟಿ ಆಗ್ತಾನೆ ಅಂದರೆ. ಮತ್ತು ಮಾಡ್ಬೋದಲ್ಲ, ಏನು ಯಾರು ಅಡ್ಡ ಅಂದರೆ ಇಂದ್ರದೇವನೇ ಅಡ್ಡ ಬರ್ತಾಯಿದ್ದಾನೆ. ಮೇಲ್ಗಡೆ ಮೇಘಗಳಿಂದ ಅವ್ರಿಗಿವ್ರು ಆರ್ಡ್ರ್ ಕೊಟ್ಬಿಟ್ಟು ಮಳೆ ಸುರಿಸ್ಬಿಟ್ಟು ಆ ಕೆಲಸನ ನಿಲ್ಲಿಸಿಬಿಡ್ತಾ ಇದ್ದಾನೆ ಅಂತ. ಹೌದಾ ಅಂದ್ಬಿಟ್ಟಿದ್ದನು ಮೇಲ್ಗಡೆ ಬಾಣಗಳ ಛತ್ತನ್ನೇ ಕಟ್ಟಿಬಿಡ್ತಾನೆ. ಇಂದ್ರ ಬಂದು ಮಳೆ ಸುರಿಸಿದ್ರು ಕೂಡ ಒಂದು ಹನಿ ಕೆಳಗಡೆ ಬೀಳಿಸ್ತೀರ ಕಂಪ್ಲೀಟು ಕಾಂಡವನನ ದಹನ ಮಾಡೋದಕ್ಕೆ ಅಗ್ನಿದೇವ್ರನ್ನ ಗೆಲ್ಲಿಸ್ಬಿಡ್ತಾನೆ. ಇಂದ್ರದೇವರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಇಂದ್ರನು ವರದಿಂದ ಹುಟ್ಟಿರೋ ಪುತ್ರನೇ, ಆದರೂ ಧರ್ಮ ಮುಂದೆ ಇಟ್ಕೊಂಡು ಯುದ್ಧಕ್ಕೆ ಬರ್ತಾನೆ ಇಂದ್ರ. ಸೋತರೂ ಕೂಡ ತನಗೆ ಸಂತೋಷ ಆಗುತ್ತೆ, ನನ್ನ ಮಗನಿಂದನೇ ನಾನು ಸೋತಿದ್ದೀನಲ್ಲ ಅಂದ್ಬಿಟ್ಟು. ಅಷ್ಟು ಪರಾಕ್ರಮಿ. ಇನ್ನೂ ಪರಾಕ್ರಮ, ಅರ್ಜುನನ ಪರಾಕ್ರಮದ ಬಗ್ಗೆ ಈ ಸಿನಿಮಾ ಸೀರಿಯಲಲ್ಲಿ ಸರಿಯಾಗಿ ತೋರಿಸೋದಿಲ್ಲ. ಎಂಥ ಪರಾಕ್ರಮಿ ಅಂದರೆ ಧೃತರಾಷ್ಟ್ರನಿಗೆ ಗೊತ್ತಿರುತ್ತೆ. ಮೇನು ಅರ್ಜುನನಿಂದನೇ ಇವರು ಗೆಲ್ಲೋದಂತ ಇದನ್ನು ಚೆನ್ನಾಗಿ ಗೊತ್ತಿರುತ್ತೆ. ಆವಾಗಲೇ ಅಂದ್ಕೊಂಡ್ಬಿಟ್ಟಿದ್ದಂತೆ, ಇನ್ನು ನನ್ನ ಮಕ್ಕಳು ಇವ್ರ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೋಷಂ ಜಾತು ಶಾದ್ವೇಷನಸ್ತಾನ್ ಮುಕ್ತಾನತ್ತಾನಗ್ನಿ ಪುಣ್ಯಾಸ್ತಮೇತಾನ್ ಯುಕ್ತಂ ಚೈಷಾಂ ವಿದುರಂ ಸ್ವಾರ್ಥಸಿದ್ಧೋ ತದಾ ನಶಂಸೆ ವಿಜಯಾಯ ಸಂಜಯ. ದುರ್ಯೋಧನ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿರ್ತಾರೆ. ಅವರನ್ನೆಲ್ಲ ಲಕ್ಕದ ಮನೆಯಲ್ಲಿ ವ್ಯಾಕ್ಸ್ ಮನೆ ಥರ ಕಟ್ಟಿಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಒಂದೇ ಸತಿ ಬೆಂಕಿ ಇಟ್ಟು ಸಾಯಿಸ್ಬಿಡ್ಬೇಕಂದ್ಬಿಟ್ಟು. ಬಟ್ ಹೋಗೋವಾಗಲೇ ವಿದುರ ಕ್ಲೂ ವರ್ಡ್ಸ್ ಕೊಟ್ಟಿರ್ತಾನೆ ಶ್ಲೋಕಗಳ ಮಧ್ಯದಲ್ಲಿ. ನೋಡು, ಫಾರೆಸ್ಟ್ ಫೈರ್ ಬಂದಾಗ ದೊಡ್ಡ ದೊಡ್ಡ ಸಿಂಹಗಳು ಅವು ಇವು ಎಲ್ಲ ಸತ್ತೋಗ್ಬಿಡ್ತವೆ, ಆದರೆ ಒಂದು ಪ್ರಾಣಿ ಇಲಿ ಇರುತ್ತಲ್ಲ, ಇಲಿ ಸಾಯೋದಿಲ್ಲ. ಒಂದೇ ಯುಕ್ತಿ, ಫಾರೆಸ್ಟ್ ಫೈರ್ ಆದಾಗ ಅಂಡರ್ಗ್ರೌಂಡ್ ಮಾಡಿಕೊಂಡು ಒಳಗಡೆ ಹೊಡ್ಬಿಡ್ಬೇಕು ಬದುಕಬೇಕಂದ್ರೆ. ಭೂಮಿಯನ್ನು ತೋಡ್ಕೊಂಡು ಭೂಮಿ ಒಳಗಡೆ ಹೋಗ್ಬಿಟ್ರೆಗನ ಮೇಲ್ಗಡೆ ಎಷ್ಟೇ ದಹನ ಆಗಲಿ ಅವರು ಎಸ್ಕೇಪ್ ಆಗಿಬಿಡ್ತಾರೆ ಅಂದ್ಬಿಟ್ಟು. ಒಂದು ಇಲಿ ಒಂದು ಮಾತ್ರನೇ ಫಾರೆಸ್ಟ್ ಫೈರಲ್ಲಿ ಎಸ್ಕೇಪ್ ಆಗುತ್ತಂತೆ. ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಿಕ್ಕಾಕೊಂಡ್ಬಿಡ್ತಾವಂತೆ. ಆ ಥರ ಶ್ಲೋಕ ಹೇಳಿರ್ತಾನೆ. ಅವೆಲ್ಲ ಕೂಟ ಶ್ಲೋಕಗಳು ಧರ್ಮರಾಜನಿಗೆ ಅರ್ಥ ಆಗಿಬಿಟ್ಟಿದ್ದನು. ಅವರು ಆ ಲಕ್ಕ ಮನೆಯಲ್ಲೆಲ್ಲ ಸೊರಂಗ ಮಾಡಿಕೊಂಡು ಪಾಂಡವರೆಲ್ಲ ಭೀಮ ಎಲ್ಲರನ್ನೂ ಭುಜದ ಮೇಲೆ ಹಾಕ್ಕೊಂಡು ಎತ್ಕೊಂಡು ಒಳಗಡೆ ಬಂದುಬಿಟ್ಟಿರ್ತಾನೆ. ಅವ್ರನ್ನೇ 5 ಜನರನ್ನು ಅಲ್ಲೇ ಸಾಯಿಸಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಅದು ಲಕ್ಕದ ಮನೆ ಸುಟ್ಟೋದ್ಮೇಲೆ 5
ಸ್ಕೆಲಿಟನ್ ಕಾಣಿಸಿದ ಮೇಲೆ ಪಾಂಡವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಎಂಜಾಯ್ ಮಾಡ್ತಾಯಿರ್ತಾರೆ. ಮತ್ತು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗುತ್ತೆ ಪಾಂಡವರು ಸತ್ತಿಲ್ಲ, ಬದುಕಿಲ್ಲ ಅಂತ. ಆ ವಿಷಯ ತಿಳಿದಾಗಲೇ ನನಗೆ ಅರ್ಥ ಆಗೋಯ್ತು, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಸಾಯಿಸಬೇಕಂತ ಪ್ರಯತ್ನ ಮಾಡಿದ್ರೂ ಕೂಡ ಸಾಯಿಸೋದಕ್ಕಾಗಲಿಲ್ಲ ಅಂತ. ವಿದುರನ ಕೂಟ ಶ್ಲೋಕ ಧೃತರಾಷ್ಟ್ರನಿಗೆ ಅರ್ಥ ಆಗಿಬಿಟ್ಟಿರುತ್ತೆ ಆವಾಗಲೇ. ಇನ್ನು ವಿದುರನೇ ಅವ್ರನ್ನ ಕಾಪಾಡೋದಕ್ಕೆ ಇಂಥನಂದ್ರೆ ನೀನು ಅವ್ರನ್ನ ಯಾರೂ ಸಾಯಿಸೋಕ್ಕಾಗಲ್ಲ ಅಂತ ಆವಾಗಲೇ ಅರ್ಥ ಆಗೋಗಿತ್ತಂತೆ. ಮತ್ತು ಯದಾ ಶ್ರೌಷಂ ದ್ರೌಪದೀಂ ರಂಗಮಧ್ಯೆ ಲಕ್ಷ್ಯಂ ಭಿತ್ವಾ ನಿರ್ಜಿತಾಮಾರ್ಜುನೇನ ಶೂರಾನ್ ಪಾಂಚಾಲನನ್ವೇದಯಾಂಶ್ಚ ಯುಕ್ತಾಂಸ್ತದಾ ನಾಶಂಸೆ ವಿಜಯಾಯ ಸಂಜಯ. ಸ್ವಯಂವರದಲ್ಲಿ, ದ್ರೌಪದಿಯ ಸ್ವಯಂವರದಲ್ಲಿ ಎಲ್ಲ ವೀರರು ಬಂದಿರ್ತಾರೆ. ಎಲ್ಲ ವೀರರ ಮಧ್ಯದಲ್ಲೂ ಕೂಡ ಆ ಮಚ್ಚಲಿ ಯಂತ್ರನ ಯಾರೂ ಭೇದನೆ ಮಾಡೋಕ್ಕಾಗೋದಿಲ್ಲ. ಕರ್ಣ ಭೇದನೆ ಮಾಡೋ ಸಾಮರ್ಥ್ಯ ಇತ್ತು, ಶ್ರೀಕೃಷ್ಣ ಟ್ರಿಕ್ ಮಾಡಿಬಿಡ್ತಾನೆ. ಟ್ರಿಕ್ ಮಾಡಿಬಿಟ್ಟು ಏನು ಕ್ಷತ್ರಿಯರಿಗೆ ಸಾಮರ್ಥ್ಯ ಇರುತ್ತೆ, ಸುಮ್ಮನೆ ಕ್ಷತ್ರಿಯರಿಗೆ ಮಾತ್ರ ಅರ್ಹತೆ ಇದೆ ಅಂದ್ಬಿಟ್ಟು ಸೂತಪುತ್ರ ಅಂತೆಲ್ಲ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದ್ರು ಕೂಡ ಅಂಗರಾಜನ ಮಾಡಿಬಿಡ್ತಾನಲ್ಲ, ಅಂಗರಾಜ ಮಾಡಿಬಿಟ್ಟು ಎಲಿಜಿಬಿಲಿಟಿಯನ್ನು ತಂದು ಕೊಡ್ತಾರೆ. ಬಾಣ ಬಿಟ್ಟರು ಕೂಡ ಶ್ರೀಕೃಷ್ಣ ಮಾಯ ಮಾಡಿ ತಪ್ಪಿಸಿಬಿಡ್ತಾನೆ ಗುರಿಯನ್ನು, ಶ್ರೀಕೃಷ್ಣನ ಮಾಯೆಯಿಂದ. ಇಲ್ಲ ಅಂದರೆ ಕರ್ಣನು ಕೂಡ ಸಾಮರ್ಥ್ಯ ಇರುತ್ತೆ. ಇನ್ನು ದ್ರೌಪದಿ ಕೂಡ ಇಷ್ಟ ಇರೋದಿಲ್ಲ ಅವಾಗ, ಸೂತಪುತ್ರ ಅಂತ ಗೊತ್ತಾದ ಮೇಲೆ ಆಕೆಗೆ ಇಷ್ಟ ಇರೋದಿಲ್ಲ. ಮತ್ತು ಕೃಷ್ಣ ಪರಮಾತ್ಮ ಲೀಲೆಯಿಂದ ಎಸ್ಕೇಪ್ ಆಗ್ತದೆ. ಇಲ್ಲಾಂದರೆ ಕರ್ಣನಿಗೆ ಸಾಮರ್ಥ್ಯ ಇತ್ತು. ಕರ್ಣನದು ತುಂಬ ದುಃಖಾಂತ ನಾಟಕ, ಪವರ್ಫುಲ್ಲಾಗೆಲ್ಲ ನೋಡಿದ್ರೆ ಗಾನ ಎಲ್ಲ ಪವರ್ಗಳು ಇದ್ದು ಸ್ವಂತ ಗುರಿಯಿಂದನೇ ಶಾಪಗ್ರಸ್ತನಾಗ್ಬಿಡ್ತಾನೆ ಪರಶುರಾಮನಿಂದ. ತುಂಬ ಅದೇ ಪ್ರಾರಬ್ಧ ಕೆಟ್ಟದಾಗಿದ್ದಾಗ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಏನಾಗೋದಿಲ್ಲ ಅಂದ್ಬಿಟ್ಟು ತುಂಬ ಆ ಸ್ಟೋರಿ ಕೇಳಿದ್ರೆ ಎಂಥವ್ರ ಮನಸ್ಸೇ ಕರಗೋಗ್ಬಿಡುತ್ತೆ. ಲಾಸ್ಟಲ್ಲಿ ಹೋಗುತ್ತಾನೆ ಕೃಷ್ಣ, ಕರ್ಣ ಅಂದರೆ ಏನು ಅಂದ್ಕೊಂಡಿದ್ದೀಯಾ, ಆ ರಥ ಗರ್ವ ಇರುತ್ತೆ, ಆ ಕರ್ಣನನ್ನು ನಾನು ಸಾಯಿಸಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಂತಾನು ಒಂದು ಬಾಣ ಬಿಟ್ಟಿರ್ತಾನೆ. ಎಷ್ಟೋ ಒಂದು 10 ಫೀಟ್ ಏನೋ ಹಿಂದ್ಗಡೆ ಹೋಗ್ಬಿಟ್ಟಿರುತ್ತೆ ಶ್ರೀಕೃಷ್ಣ ಕೂತಿರೋ ರಥ ಕೂಡ. ಮತ್ತು ಅರ್ಜುನ ಕೋಪದಿಂದ ಹೊಡೆದ್ರಿಗನ ಕರ್ಣಂದು ಇನ್ನೂ ಜಾಸ್ತಿ ದೂರ ಹಿಂದ್ಗಡೆ ಹೋಗ್ಬಿಡುತ್ತೆ ಹಿಂದ್ಗಡೆ. ಆವಾಗ ಗರ್ವ ಪಡ್ತಾನೆ, ನೋಡ್ದ ಎಷ್ಟು ಕರ್ಣ ಏನು ಬಲವಂತ ಅಂತಾರೆ, ನಾನು ಬಿಟ್ಟಿರೋ ಬಾಣಕ್ಕೆ ಎಷ್ಟು ಹಿಂದ್ಗಡೆ ಹೋದ ಅಂತ. ಆವಾಗ ಅಂತಾನೆ ಅರ್ಜುನ, ನಮ್ಮ ರಥ ಸಾಕ್ಷಾತ್ ದೈವಿ ಸಂಬಂಧವಾದ ರಥ, ಅಗ್ನಿದೇವರು ವರಪ್ರದಾನ ಕೊಟ್ಟಿರೋದು, ಅಲೌಕಿಕವಾದ ರಥ ಇದು. ಪ್ಲಸ್ಸು ಹನುಮಂತನ ಮೇಲ್ಗಡೆ ಕೂತಿದ್ದಾನೆ. ಹನುಮಂತನ ಬಲ ಏನು ಗೊತ್ತಾ, ಹನುಮಂತನ ಕದಲಿಸೋದಕ್ಕೆ ಹನುಮಂತನ ಬಿಡು, ಹನುಮಂತಗಿಂತ ಸಣ್ಣವನಾದ ಅಂಗದನ ರಾವಣ ಕಾಲು ಕದಲ್ಸೋಕ್ಕಾಗಲಿಲ್ಲ. ಇನ್ನು ಹನುಮಂತನ ಕದಲಿಸೋ ಬಾತು ತುಂಬ ದೂರ, ಅದು ಯಾರು ಕದಲ್ಸೋಕ್ಕೆ ಚಾನ್ಸ್ ಇಲ್ಲ, ಪರ್ವತ ಇದ್ದಂಗೆ. ಹನುಮಂತ ಕೂತಿದ್ದಾನೆ, ಸಾಕ್ಷಾತ್ ಎಲ್ಲ ಲೋಕಗಳಿಗೆ ಸೃಷ್ಟಿಕರ್ತನಾದ ನಾನು ಕೂತಿದ್ದೀನಿ. ನಮ್ಮೆಲ್ಲರನ್ನು ಕಲ್ತು ಹಿಂದ್ಗಡೆ ಒದ್ದವನಂದ್ರೆ ಕರ್ಣ ಸಾಮಾನ್ಯ ಯೋಧ ಅಲ್ಲ, ನೀನು ಎದುರುಗಡೆ ನಿಂತಿರೋದು ಮಹಾಕಾಲ, ಎಚ್ಚರ ಆಗು, ಅಲರ್ಟ್ ಆಗು ಅಂತಾನೆ, ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಲೈಟಾಗಿ ತಗೊತಾ ಇರ್ತಾನೆ ಅರ್ಜುನ. ಅಂಥ ಮಹಾಪರಾಕ್ರಮಿಯಾಗಿರ್ತಾನೆ ಕರ್ಣ. ಅವೆಲ್ಲ ಬರ್ತಾವೆ ಡೀಟೇಲ್ಸ್ ಆಗಿ. ಬಟ್ ಶಾಪಗಳಿಂದ, ಪ್ರಾರಬ್ಧದಿಂದ ಅವೆಲ್ಲ ಹಂಗೆ ಆ ಥರ ಎಲ್ಲ ಆಗುತ್ತೆ. ಬಟ್ಟು ಆ ಸ್ವಯಂವರದಲ್ಲಿ ದ್ರೌಪದಿಯನ್ನು ಸ್ವಯಂವರ ಗೆದ್ದಾಗಲೇ ಅಂದ್ಕೊಂಡ್ಬಿಟ್ಟಿದ್ದಂತೆ ಧೃತರಾಷ್ಟ್ರ, ನನ್ನ ಮಕ್ಕಳಿನ ಇವ್ರ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಇನ್ನೂ ಹೇಳ್ತಾ ಇರ್ತಾನೆ, ಯದಾ ಶ್ರೌಷಂ ಮಾಗಧಾನಂ ವರಿಷ್ಠಂ ಜರಾಸಂಧಂ ಕ್ಷತ್ರಮಧ್ಯೆ ಜ್ವಲಂತಂ ದೌರ್ಭ್ಯಾಂ ಹತಂ ಭೀಮಸೇನೇನ ಗತ್ವಾ ತದಾ ನಶಂಸೆ ವಿಜಯಾಯ ಸಂಜಯ. ಜರಾಸಂಧ ಎಂಥ ವರಗಳು ಕೇಳ್ಕೊಂಬಂದಿರ್ತಾನಂದರೆ, ಭಗವಂತನಿಗೆ ಒಂದು ಕೆಟ್ಟ ಹೆಸರು ಬಂದಿದ್ದು ಜರಾಸಂಧನಿಂದ, ರಣಛೋಡ್ ದಾಸ ಅಂತ, ಯುದ್ಧನ ಬಿಟ್ಟು ಓಡೋದವನು ಅಂದ್ಬಿಟ್ಟು. ಅಲ್ಲಿ ಬೃಂದಾವನದಲ್ಲಿ ಅಲ್ಲೆಲ್ಲ ಯುದ್ಧ ಆಡಿ ಜರಾಸಂಧನಿಗೆ ಸಂಬಂಧಪಟ್ಟವ್ರನ್ನ ಸೋಲಿಸ್ಬಿಟ್ಟಿರ್ತಾನೆ ಕೃಷ್ಣ ಬಲರಾಮರು. ಎಲ್ಲಿ ಬಿಹಾರಲ್ಲಿ ಇರ್ತಾನೆ ಅವಾಗ, ಬಿಹಾರ ಜರಾಸಂಧನ ಪ್ಲೇಸು. ಅಲ್ಲಿಂದ ಅವನ ಗದೆನ ಅಲ್ಲಿಂದ ಕೋಪದಿಂದ ಬಿಸಾಕಿರ್ತಾನೆ. ಅಲ್ಲಿಂದ ಬಿಸಾಕಿದ್ರೆ ಬಂದು ಅದು ಬೃಂದಾವನ ಮಥುರದಲ್ಲಿ ಬಂದು ಬೀಳುತ್ತೆ. ಅದು ಆ ಗದಾನ ಬಿದ್ದು ನೋಡಿದ ತಕ್ಷಣ ಇನ್ನು ಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ, ಜರಾಸಂಧನ ಗೆಲ್ಲೋದಕ್ಕಿನ್ನೂ
ಸಾಕ್ಷಾತ್ ಪರಮಾತ್ಮನೇ ಸೋಲಿಸೋದಕ್ಕಾಗೋದಿಲ್ಲ. ಜರಾಸಂಧನಿಗೆ ಎದುರಿ ದ್ವಾರಕಾಗೆ ಗುಜರಾತ್ಗೆ ಓಡೋಗ್ತಾನೆ ಪರಮಾತ್ಮ. ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ನಗರನ ನಿರ್ಮಿಸಿಕೊಂಡು ಜರಾಸಂಧನಿಗೆ ಹೆದರ್ಕೊಂಡು ರಣಛೋಡ್ ದಾಸ್ ಅಂತ ಹೆಸರು ಬಂದ್ಬಿಡುತ್ತೆ. ರಣನ ಬಿಟ್ಟು ಓಡೋದೆ ಹೆದರು ಪುಕ್ಕಳ ಅಂತ. ಅಂಥ ಪರಾಕ್ರಮಿ ಜರಾಸಂಧ. ಅಂಥ ಜರಾಸಂಧನ ಭೀಮ ಯಾವಾಗ ಏನು ಆಯುಧಗಳಿಲ್ದಿರೇ ಬರಿಗೈಯಲ್ಲಿ ಮಲ್ಲ ಯುದ್ಧದಲ್ಲಿ ಜರಾಸಂಧನ ಸಾಯಿಸಿಬಿಟ್ಟಿದ್ದಾನೆ ಅನ್ನೋ ವಿಷಯ ತಿಳ್ಕೊಂಡಾಗಲೇ ಧೃತರಾಷ್ಟ್ರನಿಗೆ ಅನಿಸ್ತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು. ಅಂಥ ಪರಾಕ್ರಮಿ. ಅವರು 5 ಜನ ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಜರಾಸಂಧ, ಕೀಚಕ, ಬಕಾಸುರ, ಭೀಮ, ದುಶ್ಯಾಸನ. ಈ 5 ಜನ ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಅವ್ರದ್ದು ಜ್ಯೋತಿಷದ ಪ್ರಕಾರ ಹೆಂಗಿರುತ್ತೆ, ಈ 5 ಜನರಲ್ಲಿ ಫಸ್ಟು ಯಾರನ್ನು ಇನ್ನೊಬ್ಬರು ಸಾಯಿಸ್ತಾರೋ ಮಿಕ್ಕಿದ್ದು 3 ಜನರನ್ನು ಅವರೇ ಸಾಯಿಸ್ತಾರೆ ಅಂತ. ಅದಕ್ಕೆ ಫಸ್ಟು ಭೀಮ ಬಕಾಸುರ ಯುದ್ಧ ಆದಾಗ ಅರ್ಜುನನು ಧ್ಯಾನದಿಂದ ಹೊರಗಡೆ ಬಂದುಬಿಡ್ತಾನೆ. ರುಕ್ಮಿಣಿಯವರೆಲ್ಲ ಕೇಳ್ತಾರೆ, ಏನಾಯ್ತು ಅಂದರೆ, ಇವತ್ತು ತುಂಬ ನಿರ್ಣಾಯಕವಾದ ಯುದ್ಧ ನಡೀತಾ ಇದೆ. ಭೀಮ ಬಕಾಸುರ ಯುದ್ಧದಲ್ಲಿ ಇವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರೇ ಇನ್ನು ಮಿಕ್ಕಿದ್ದು 3 ಜನರನ್ನು, 5 ಜನ ಇರ್ತಾರೆ, ಇಬ್ಬರು ಯುದ್ಧ ಆಡ್ತಾಯಿದ್ದಾರೆ, ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವನು ಮಿಕ್ಕಿದ್ದು 3 ಜನ ಅವನೇ ಸಾಯಿಸ್ತಾನೆ ಅಂತ ಅವ್ರ ಜ್ಯೋತಿಷ್ಯನೇ ಹಂಗಿರುತ್ತಂತೆ. ಮತ್ತು ಅದಕ್ಕೆ ಭೀಮ ಗೆಲ್ಲಬೇಕು ಅಂದ್ಬಿಟ್ಟು ಇಲ್ಲಿಂದಲೇ ಧ್ಯಾನ ಶಕ್ತಿ ಕೊಟ್ಟು ಭೀಮನಿಗೆ ಶಕ್ತಿ ಕೊಟ್ಟು ಬಕಾಸುರನ್ನ ಸಾಯಿಸೋ ಥರ ಮಾಡ್ತಾರೆ. ಫಸ್ಟು ಭೀಮ ಬಕಾಸುರನ್ನ ಸಾಯಿಸ್ಬಿಡ್ತಾನೆ. ಅದಕ್ಕೆ ಮಿಕ್ಕಿದ 3 ಜನ ಕೀಚಕ, ಜರಾಸಂಧ, ದುಶ್ಯಾಸನ, ಈ 3 ಜನರನ್ನು ಮತ್ತೆ ಭೀಮನೇ ಸಾಯಿಸ್ತಾರೆ. ಭೀಮನ ಕೈಯಲ್ಲೇ ಸಾಯ್ತಾರೆ. ಅಂಥ ಜಾತಕ ಇರುತ್ತೆ ಅವರು. ಇನ್ನು ಆ ಥರ ಜರಾಸಂಧನೇ ಸಾಯಿಸಿಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಆವಾಗಲೇ ಅನಿಸ್ತಂತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ, ಇಂಥ ಪರಾಕ್ರಮಗಳಿದ್ದ ಮೇಲೆ ಏನು ಗೆಲ್ತಾರೆ ಅಂತ. ಮತ್ತು ಯದಾ ಶ್ರೌಷಂ ದಿಗ್ವಿಜಯೇ ಪಾಂಡುಪುತ್ರೈರ್ ವಶೀಕೃತಾನ್ ಭೂಮಿಪಾಲಾನ್ ಪ್ರಸಹ್ಯ ಮಹಾಕ್ರತುಂ ರಾಜಸೂಯಂ ಕೃತಂಚ ತದಾ ನ ಶಂಸೆ ವಿಜಯಾಯ ಸಂಜಯ. ರಾಜಸೂಯ ಯಾಗ ಮಾಡಬೇಕಂದ್ರೆ ಸಾಮಾನ್ಯ ರಾಜರು ಮಾಡೋಕ್ಕೆ ಚಾನ್ಸ್ ಇಲ್ಲ. ವಿಪರೀತವಾದ ದನ ಬೇಕು. ಎಷ್ಟು ಜನರು ಎಷ್ಟು ಖರ್ಚಾಗಿರುತ್ತೆ ಅಂದರೆ ಇಡೀ ಇಡೀ ಪ್ರಪಂಚದಲ್ಲಿ ಯಾರು ಎದುರು ಶತ್ರುಗಳು ಇರಬಾರ್ದು. ಎಲ್ಲರ ಧನರಾಶಿ ಕೋಶದಲ್ಲಿ ಏನಿದೆ ಅದರ ಮೇಲೆ ಇವ್ರದ್ದೇ ಹಕ್ಕಿರಬೇಕು. ಆವಾಗ ಅಷ್ಟು ದೊಡ್ಡ ಕಾರ್ಯ ಮಾಡೋದಕ್ಕಾಗುತ್ತೆ. ಭೀಮ, ಅರ್ಜುನರು, ನಕುಲ, ಸಹದೇವರು ಅವರೆಲ್ಲ ಯುದ್ಧ ಮಾಡಿ ಆ ರಾಜಸೂಯ ಯಾಗಕ್ಕೆ ಏನೆಲ್ಲ ಬೇಕು ಎಲ್ಲ ರಾಜನ್ನು ಸೋಲಿಸಿ ಅಷ್ಟೊಂದು ದನನೆಲ್ಲ ತರ್ತಾರೆ. ಆವಾಗ ಅಷ್ಟು ಆ ರಾಜಸೂಯ ಯಾಗನೇ ಸಂಪನ್ನ ಆಯಿತು ಅಂತ ಗೊತ್ತಾದ ಮೇಲೆ ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ, ಇಷ್ಟು ದೊಡ್ಡ ಮಹಾಯಾಗನೇ ಯಾವ ಪೃಥ್ವಿ ಲೋಕದಲ್ಲಿ ಯಾವಾಗಲೋ ಎಷ್ಟೋ ಯುಗಗಳ ಸತಿ ಒಂದೊಂದು ಯಾರೋ ಒಬ್ಬರಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾಗನೇ ನಡೆಸಿಬಿಟ್ರು ಅವ್ರು ಅಂದಾಗ ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಆವಾಗಲೇ ಅನಿಸ್ತಂತೆ ಧೃತರಾಷ್ಟ್ರನಿಗೆ. ಮತ್ತು ಯದಾ ಶ್ರೌಷಂ ದ್ರೌಪದಿ ಮಶ್ರು ಕಂಠೀಂ ಸಭಾಂ ನೀತಾಂ ದುಃಖಿತಾಮೇಕವಸ್ತ್ರಾಂ ರಜಸ್ವಲಾಂ ನಾಥವತಿ ಮನಾಥವತ್ ತದಾ ನ ಶಂಸೆ ವಿಜಯಾಯ ಸಂಜಯ. ಯಾವಾಗ ದ್ರೌಪದಿ ಕಣ್ಣಲ್ಲಿ ಎಲ್ಲರ ಸಭಾ ಮಧ್ಯದಲ್ಲಿ ಕಣ್ಣೀರು ರಜಸ್ಥಲ ಆಗಿರ್ತಾಳೆ, ಅಂಥ ಸಮಯದಲ್ಲಿ ಏಕವಸ್ತ್ರದಲ್ಲಿದ್ದಾಗ ಜುಟ್ಟಿಟ್ಕೊಂಡು ಹೇಳ್ಕೊಂಬರ್ತಾನೆ ದುಶ್ಯಾಸನ. ಆ ಸಭಾ ಮಧ್ಯದಲ್ಲಿ ಕಣ್ಣೀರು ಇಟ್ಕೊಂಡು ಯಾರು ರಕ್ಷಣೆ ಮಾಡೋರು ಇಲ್ವಾ ಅಂತ ಅಂದಾಗ ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ, ಇದು ಸಾಮಾನ್ಯ ಏನೋ ದೊಡ್ಡ ಅನಾಹುತ ಆಗ್ತಾಯಿದೆ ಅಂದ್ಬಿಟ್ಟು ನನ್ನ ಮಕ್ಕಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೌಷಂ ವಾಸಸಾಂ ತತ್ರ ರಾಶೀಂ ಸಮಾಕ್ಷಿಪತ್ಕಿತ್ತೋ ಮಂದಬುದ್ಧಿ ದುಶ್ಯಾಸನೋ ಗತವಾನ್ವೈ ವಚಾಂತಂ ತದಾ ನ ಶಂಸೆ ವಿಜಯಾಯ ಸಂಜಯ. ನನ್ನ ಮೂರ್ಖ ಮಗನಾದ ದುಶ್ಯಾಸನ ಯಾವಾಗ ಸೀರೆ ನಿರ್ವಸ್ತ್ರ ಮಾಡೋದು ಬೇಕಂತ ಸೀರೆ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಸೀರೆಗಳು ರಾಶಿಗಳು ಬೀಳ್ತಾಯಿತ್ತು. ಯಾವಾಗ ಅದು ಅಂತಾನೆ ಆಗ್ತಿಲ್ಲ ಅಂದಾಗ ಆವಾಗಲೇ ಅರ್ಥ ಆಗಿತ್ತಂತೆ, ಬಂದುಬಿಟ್ಟು ಅವನು ಕೃಷ್ಣ ಪರಮಾತ್ಮ. ಇನ್ನು ಅಷ್ಟೊಂದು ಜಗತ್ತು ಸೃಷ್ಟಿಗೆ ಕಾರಣವಾದ ಪರಮಾತ್ಮನೇ ಅವ್ರ ಕಡೆ ಇನ್ನು ಗಟ್ಟಿಗೆ ಹಿಂಗೆ ನಿಂತ್ಕೊಂಡಿದ್ದಾನಂತ ಗೊತ್ತಾದ ಮೇಲೆ ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ ಧೃತರಾಷ್ಟ್ರ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ, ಪರಮಾತ್ಮನೇ ಅವ್ರ ಕಡೆ ಇಷ್ಟು ಸಪೋರ್ಟಿವ್ ಆಗಿದ್ದಾನೆ ಅಂದ್ಬಿಟ್ಟು. ಮತ್ತು
ಯದಾ ಶ್ರೌಷಂ ಹೃತರಾಜ್ಯಂ ಯುಧಿಷ್ಠಿರಂ ಪರಾಜಿತಂ ಸೌಬಲೇನಾಕ್ಷವತ್ಯಾಂ ಅನ್ವಾಗತಂ ಭ್ರಾತೃಭಿರಪ್ರಮೇಯೇ ಸ್ತದಾ ನಶಂಸೆ ವಿಜಯಾಯ ಸಂಜಯ. ಅವರಣ್ಣ ಜೂಜಾಟಕ್ಕೆ ಸಿಕ್ಕಾಪಟ್ಟೆ ರೇಗಿಸಿ ನಿಮ್ಗೆ ಯೋಗ್ಯತೆ ಇಲ್ಲ ಜೂಜಾಟ ಆಡೋಕ್ಕೆ ಅಂದ್ಬಿಟ್ಟು ರೇಗಿಸ್ಬಿಟ್ಟು ಪೌರುಷ ತರಿಸ್ಬಿಟ್ಟು ಧರ್ಮರಾಜನ ಕೈಯಲ್ಲಿ ಶಕ್ನಿ ಜೊತೆ ಜೂಜಾಟ ಆಡಿಸ್ಬಿಡ್ತಾರೆ. ಟ್ರಿಕ್ಕಾಗಿ ದುರ್ಯೋಧನ ಇವರೆಲ್ಲ ಸಂಪತ್ತನ್ನೆಲ್ಲ ಮೋಸದಿಂದ ಎಲ್ಲ ಹರಣೆ ಮಾಡಿಬಿಟ್ಟ ಮೇಲೆ ಎಲ್ಲವನ್ನೂ ಆಸ್ತಿಯನ್ನೆಲ್ಲವನ್ನು ಅದರಲ್ಲಿ ಇಟ್ಬಿಟ್ಟಿರ್ತಾನೆ. ಆ ಲಾಸ್ಟ್ಗೆ ದ್ರೌಪದಿನ ಹೆಂಡತಿಯನ್ನು ಅದರಲ್ಲಿ ಇಟ್ಬಿಟ್ಟಿರ್ತಾನೆ. ಅಷ್ಟಿಟ್ಬಿಟ್ರೂ ಕೂಡ ಮುಖ್ಯವಾಗಿ ಅದು ತುಂಬ ಒಳ್ಳೆಯ ಉಪದೇಶ ಇದು. ಅವರ ಅಣ್ಣ ತಮ್ಮಂದಿರು ಇರ್ತಾರಲ್ಲ, ನೀವು ಯೋಚನೆ ಮಾಡಿ, 4-5 ಜನ ಅಣ್ಣ ತಮ್ಮಂದಿರು ಇದ್ದೀರಿ, ಯಾರೋ ಒಬ್ಬರಿಗೆ ದೊಡ್ಡ ಮನೆಯನ್ನು ನಡೆಸೋದಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಅಂಥವನು ನಿಮ್ಮೆಲ್ಲ ಆಸ್ತಿಗಳನ್ನು ಮಾರಿಬಿಟ್ಟು ಪೇಕೆ ಆಟದಲ್ಲಿ, ಇಸ್ಪೆಟ್ ಆಟದಲ್ಲಿ ಅದರಲ್ಲೆಲ್ಲ ಕಳೆದಾಗ್ಬಿಟ್ಟಿದ್ರೆ ಅಂದರೆ ನೀವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀರ? ನಿಮ್ಮ ಅಣ್ಣನ ಬೈತೀರಾ? ಇಲ್ಲ, ಮಿನಿಮಮ್ ಬೈತಿರೋದು, ಮ್ಯಾಕ್ಸಿಮಮ್ ಹೊಡಿತೀರ. ನಮ್ಮೆಲ್ಲರ ಆಸ್ತಿ ನೀನೆಲ್ಲ ನಾಶ ಮಾಡಿದೆಯಲ್ಲೋ, ನಿಮ್ಗೆ ಬುದ್ಧಿ ಇದೆ ಹಂಗೆ ಹಿಂಗೆ ಅಂತ. ನಮ್ಮನ್ನೆಲ್ಲ ಬೀದಿಗೆ ತಂದಿಟ್ಟಿದೆಯಲ್ವ ಅಂದ್ಬಿಟ್ಟು ಚುಚ್ಚೋ ಮಾತುಗಳಂದು ಇನ್ನು ಅವ್ನು ಬದುಕೋ ತನಕ ಚುಚ್ಚಿ ಮಾಡ್ತೀವಿ. ಸಾಮಾನ್ಯವಾಗಿ ನಮ್ಮಂಥವ್ರು ಯೋಚನೆ ಮಾಡಿ. ಅವರ ಅಣ್ಣ ಧರ್ಮರಾಜ ಎಲ್ಲವನ್ನು ಹಾಳು ಮಾಡಿಬಿಟ್ಟ ಜೂಜಾಟದಲ್ಲಿಟ್ಟು. ಒಬ್ಬ ತಮ್ಮ, ಅಣ್ಣ ನೀನು ಇಂಥ ಮೂರ್ಖವಾದ ಕೆಲಸ ನೀನು ಯಾಕೆ ಮಾಡಿದೆ ಅಂತ ಒಬ್ಬ ತಮ್ಮ ಕೇಳಲಿಲ್ಲ. ಇದು ನಮ್ಮ ಸನಾತನ ಧರ್ಮ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಅಣ್ಣ ತಮ್ಮಂದರು ಹೆಂಗೆ ಒಗ್ಗಟ್ಟಾಗಿರಬೇಕು ಅಂದ್ಬಿಟ್ಟು, ಕಷ್ಟ ಆಗಲಿ, ಕಷ್ಟದಲ್ಲೇ ಇನ್ನೂ ಹೆಚ್ಚು ಒಟ್ಟಿಗಿರಬೇಕು. ಚೆನ್ನಾಗೆಲ್ಲ ನಡೀತಾ ಇದ್ದಾಗೆಲ್ಲ ಕಷ್ಟಗಳು ಬಂದಾಗಲೇ ಕಲ್ತಿರಬೇಕು ಅಂದ್ಬಿಟ್ಟು ರಾಮಾಯಣದಲ್ಲಿ 4 ಜನ ಅಣ್ಣ ತಮ್ಮರದು ಎಂಥ ತ್ಯಾಗ, ಒಬ್ಬರ ಮೇಲೆ ಒಬ್ಬರು ಪ್ರೀತಿ. ರಾಮ ನಡ್ಕೊಂಡು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಮುಳ್ಳು ಕೊಳ್ಳು ಎಲ್ಲ ತೊಳ್ಕೊಂಡೇ ಹೋಗ್ತಾ ಇರ್ತಾರೆ. ಎಲ್ಲ ನಡೆದು ಎಲ್ಲ ಸೇರ್ಕೊಂಡ್ಬಿಟ್ಟ ಮೇಲೆ ವನದೇವತೆಯನ್ನು ಪ್ರಾರ್ಥನೆ ಮಾಡಿ ಪ್ರತ್ಯಕ್ಷ ಮಾಡಿಸ್ತಾನೆ. ಏನು ರಾಮ ಆಜ್ಞೆ ಅಂದರೆ ಈಗನ ಈ ದಾರಿಯಲ್ಲಿ ನನ್ನ ತಮ್ಮ 100% ಹುಡ್ಕೊಂಡು ಬರ್ತಾನೆ, ನೀನು ದಾರಿಯಲ್ಲಿರೋ ಮುಳ್ಳುಗಳನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳಿಬಿಡು ಅಂತ ಕೇಳ್ತಾರೆ. ಅದೇನು ನಿಮ್ಮ ತಮ್ಮ ಕ್ಷತ್ರಿಯನೆಲ್ಲ ಒಂದು ಸಣ್ಣ ಮುಳ್ಳಿಗೆ ಎದುರ್ತಾನ ಅಂದರೆ ಮಹಾವೀರ ನನ್ನ ತಮ್ಮ ಮುಳ್ಳಿಗೆ ಎದುರ್ತಾನಂತಲ್ಲ, ಅವನಿಗೆ ಈ ದಾರಿಯಲ್ಲಿ ಮುಳ್ಳು ಕಾಣಿಸಿದ್ರೆ ಅಯ್ಯೋ ನಮ್ಮ ಅಣ್ಣ ಇಂಥ ಮುಳ್ಳುಗಳಿರೋ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದಾನ ಅಂತ ಸಿಕ್ಕಾಪಟ್ಟೆ ದುಃಖ ಪಡ್ತಾನೆ. ಅದಕ್ಕೆ ಅವನಿಗೆ ಆ ದುಃಖ ಕೂಡ ಬರಬಾರ್ದು ಅಂದ್ಬಿಟ್ಟು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅಂತ. ಹೆಂಗೆ ನೋಡಿ, ಒಬ್ಬರ ಮೇಲೆ ಒಬ್ಬರು ಎಷ್ಟು ಪ್ರೀತಿ ಅನುಬಂಧದಿಂದ ಇರ್ತಾರೆ. ಅದೇ ಬಲ. ಅದನ್ನು ನಾವು ಅನ್ಕೊಂತೀವೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನನಗೇನು ಲಾಭ ನಿನಗೇನು ಲಾಭ ಅಂದ್ಬಿಟ್ಟು ಅರ್ಧ ಫೀಟ್ ಜಮೀನಿಗೆ 1 ಫೀಟ್ ಏನೋ ವಸ್ತು ಸಲುವಾಗಿ, ಯಾವುದೋ ಸಂಪತ್ತಿ ಸಲುವಾಗಿ ಸಂಬಂಧಗಳನ್ನು ಕೆಡಿಸ್ಕೊಂತೀವಿ ಹೊರತು ನಮ್ಮ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಯಾವತ್ತೇ ಆಗಲಿ ಜಾಯಿಂಟ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡುತ್ತೆ. ಅದೇ ನಮ್ಮ ಸನಾತನ ಧರ್ಮ. ಎಷ್ಟೋ ಬೆನಿಫಿಟ್ಸ್ ಇರ್ತವೆ, ಎಷ್ಟು ಬಲ ಇರುತ್ತೋ ಗೊತ್ತಾ. ಕಲ್ತಿದ್ರೆ ಇವ್ರಿಗೆ ಗೊತ್ತಾಗೋದಿಲ್ಲ. ಇಂಡಿಪೆಂಡೆಂಟ್ ಆಗಿಬಿಟ್ರೆ ನಾವು ತುಂಬ ಜಾಸ್ತಿ ಲಾಭಗಳಿರ್ತಾವೆ ಅಂತ ಹೋಗ್ತಾರೆ. ಇನ್ನೂ ಹೆಚ್ಚು ಪರಿಶ್ರಮ ಇರುತ್ತೆ, ಫ್ರೀಡಮ್ ಕಡಿಮೆ ಆಗಿಬಿಟ್ಟಿರುತ್ತೆ. ಕಲ್ತಿದ್ರೆ ಒಂದು ಮನೆಯಲ್ಲಿ ಹಸುಗಳು ಏನೇ ಇರಲಿ, ಒಬ್ಬರು ನೋಡಿಕೊಂಡ್ರೆ ಮಿಕ್ಕಿದ್ದು ಯಾವುದಾದ್ರೂ ಮದುವೆ ಫಂಕ್ಷನ್ ಅಲ್ಲಿ ಇಲ್ಲಿ ಫ್ರೀಡಮ್ ಆಗೆಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಅದೇ ಸಿಂಗಲ್ ಆಗಿದ್ರೆಗನ ಫುಲ್ಲು ಟೈಟ್ ಆಗಿಬಿಡ್ತಾರೆ, ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ನಮ್ಮೂರಲ್ಲೇ ಅಲ್ಲಿ ಒಂದು ಸ್ಟೋರಿ ನೋಡಿದ್ದೆ. 9 ಜನ ಅಣ್ಣ ತಮ್ಮಂದಿರಿದ್ದರು. ಅವರೆಲ್ಲ ಒಟ್ಟಿಗಿದ್ದಾಗ ಅವರು ಮನೆ ಜೊತೆ ಯಾರಾದರೂ ಜಗಳ ಆಡೋದಕ್ಕೆ ಹೆದರ್ತಾಯಿದ್ರು. ಒಟ್ಟಿಗಿದ್ದಾಗ ಬಲ ಹಂಗಿರುತ್ತೆ. ಮತ್ತು ಆ 9 ಜನರಲ್ಲಿ ಒಬ್ಬ ಗಟ್ಟಿಯಾಗಿದ್ದ, ಹೆಚ್ಚು ಬಲವಂತವಾಗಿ ಆತನೇ ಇದ್ದ. ಆತನ ನೋಡಿ ಎಲ್ಲ ಹೆದರ್ತಾಯಿದ್ರು. ಮತ್ತು ಡಿವೈಡ್ ಆಗಿಬಿಟ್ರು. ಇನ್ನೇ ಜಗಳಗಳು ಮಾಡಿಕೊಂಡು ಜಮೀನು ಲಾಭ ಇವು ಎಲ್ಲ. ಇನ್ನು ಯಾವ ಮಟ್ಟಕ್ಕಂದರೆ ಜಗಳಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಆ ಸಂಬಂಧ ಐಕ್ಯತೆ ಕೂಡ ಹೊರ್ಟೋಗ್ಬಿಟ್ಟಿದೆ. ಇನ್ನು ಅಂಥ ಸಮಯದಲ್ಲಿ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ನಾವೇ ನೋಡಿದ್ವಿ, ಅವರು 9 ಜನರಲ್ಲಿ ಒಬ್ಬ ಏನು ತುಂಬ ಬಲವಂತವಾಗಿದ್ದ, ಆತನ ಇನ್ನೊಬ್ಬರು ಬೇರೆ ಯಾರೋ ಒಬ್ಬರು ಮನೆಯವ್ರು ಜಗಳ ಆದರೆ ಏನಕ್ಕೂ ಕೆಲಸಕ್ಕೆ ಬಾರದಂಥವ್ರು ಅಂಥವ್ರು ಆತನ ಕಟ್ಟಾಕ್ಬಿಟ್ಟು ಹೊಡೆದ್ಬಿಟ್ರು ಒಂದು ಸತಿ. ಅವ್ರ ಮನೆಯವ್ರನ್ನ ಯಾರಾದರೂ ಜಗಳ ಮಾಡೋಕ್ಕೆ ಹೆದರ್ತಾ ಇದ್ದವರು ಅಂಥದ್ದು ಬೇರೆ ಆದಮೇಲೆ ಕಟ್ ಹಾಕ್ಬಿಟ್ಟು ಏನಕ್ಕೂ ಕೆಲಸಕ್ಕೆ ಬಾರದಂಥವ್ರು ಕಟ್ ಹಾಕ್ಬಿಟ್ಟು ಹೊಡೆದಿದ್ರು. ಆವಾಗ ಅನ್ನಿಸ್ತು, ನೋಡಪ್ಪ ಅಷ್ಟೇ, ಸಪ್ರೇಟ್ ಹೋಗ್ಬಿಟ್ರೆ ಈಗ ಎಲ್ಲ ಪ್ರಕಾರವಾಗಿ ಬಲಹೀನರಾಗಿಬಿಡ್ತಾರೆ ಅಂದ್ಬಿಟ್ಟು. ಅದೇ ನಮ್ಮ ಸನಾತನ ಧರ್ಮದಲ್ಲಿ ಈ ಬ್ರಿಟಿಷರು ಏನು ಬಂದರು,
ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಚೆನ್ನಾಗಿ ಗೊತ್ತಾಯಿತು. ಇಲ್ಲ ಅಂದರೆ ಏನು, ಬ್ರಿಟಿಷರು ಅವ್ರ ಸಂಖ್ಯೆ ಎಷ್ಟಿತ್ತು, ಮೊಘಲರು ಬಂದಾಗ ಅವ್ರ ಸಂಖ್ಯೆ ಎಷ್ಟಿತ್ತು, ತುಂಬ ಕಡಿಮೆ ಸಂಖ್ಯೆ ಇತ್ತು. ಯಾವಾಗಲೂ ನಮ್ಮದು ಭಾರತ ದೇಶದಲ್ಲಿ ಬಂದು ಕೇವಲ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದನೇ ಅವ್ರು ಗೆದ್ದಿತ್ತು. ನಮಗೆ ಚಿಚ್ಚಿಗ್ಲಿಟ್ಬಿಟ್ಟು, ಈಗಲೂ ಅಷ್ಟೇ ಅಲ್ಲ, ಅಣ್ಣ ತಮ್ಮಂದ್ರೇನಾದರೂ ಹೊಡ್ಕೊಂಡ್ರೆಗನ ಇನ್ನೊಂದು ಬೇರ್ಪಡಿಸೋದಕ್ಕೆ ಇನ್ನೂ ಅನುಕೂಲವಾಗಿ ಕುತರ್ಕಗಳು ಕೊಡ್ತಾರೆ ಹೊರತು ಒಂದು ಮಾಡಿಸೋ ಕೆಲಸ ಮಾಡಿಸೋದಿಲ್ಲ. ಕಲ್ತಿದ್ರೇ ಬಲ. ಈಗ ನೋಡಿ, ಧೃತರಾಷ್ಟ್ರ ಸ್ತುತಿ ಮಾಡ್ತಾಯಿದ್ದಾನೆ. ಯಾವಾಗ ಅವರಣ್ಣ ಅಷ್ಟೊಂದು ಧರ್ಮರಾಯ ಎಲ್ಲ ಜೂಜಲ್ಲಿ ಕಳೆದಾಗ್ಬಿಟ್ರೂ ಕೂಡ ಒಬ್ಬ ತಮ್ಮ ಅವರ ಅಣ್ಣನ ಒಂದು ತುಚ್ಛ ಮಾತು ಅನ್ನಲಿಲ್ಲ. ಆವಾಗಲೇ ಅನಿಸ್ತಂತೆ, ಅಬ್ಬೋ ಇವ್ರ ಅಣ್ಣ ತಮ್ಮಂದಿರ ಸಂಬಂಧ ಭಯಂಕರ ಸ್ಟ್ರಾಂಗ್ ಇದೆ ಅಂತ, ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಆವಾಗಲೇ ಅನಿಸ್ತಂತೆ. ಮತ್ತು ಯದಾ ಶ್ರೌಷಂ ವಿವಿಧಾಸ್ತತ್ರ ಚೇಷ್ಟಾ ಧರ್ಮಾತ್ಮನಾಂ ಪ್ರಸ್ಥಿತಾನಾಂ ವನಾಯ ಜ್ಯೇಷ್ಠಪ್ರೀತ್ಯಾ ಕ್ಲಿಶ್ಯತಾಂ ಪಾಂಡವಾನಾಂ ತದಾ ನಶಂಸೆ ವಿಜಯಾಯ ಸಂಜಯ. ಅಣ್ಣನ ಮೇಲಿಂದ ಪ್ರೀತಿಯಿಂದಾಗಿ ಅಣ್ಣನ ಮನಸ್ಸಿಗೆ ನೋವುಂಟು ಮಾಡೋವಂಥದ್ದು ಒಂದು ಮಾತು ಕೂಡ ಅವ್ರು ಅನ್ನಲೇ ಇಲ್ಲ. ಮತ್ತು ವನವಾಸ ಅಂದರೆ ಏನು, ಸಿನಿಮಾಗಳು ಸೀರಿಯಲ್ ತೋರಿಸಾಗಿ ಎಲ್ಲ ಹೋಗುತ್ತಾ ಇರೋ ದಾರಿಯಲ್ಲಿ ಹಣ್ಣು ಸಿಗುತ್ತೆ ಅದು ಸಿಗುತ್ತೆ ಅಂತಿಲ್ಲ. ಯಾವತ್ತಾದ್ರೂ ಕಾಡಲ್ಲಿ ಸುತ್ತಾಡಿದ್ದೀರಾ? ಸುತ್ತಾಡಿಲ್ಲ. ನೀವು ಸುತ್ತಾಡಿದ್ರೆ ಗೊತ್ತಾಗುತ್ತೆ. ನಾನು ಶ್ರೀಶೈಲದಲ್ಲಿ ಹಸುಗಳು ಅಲ್ಲಿ ಗೋಸೇವೆ ಮಾಡಿದಾಗ ಹಸುಗಳು ತಪ್ಪೋಗ್ತಾಯಿತ್ತು. ಅವಾಗ ಹುಡ್ಕೋದಕ್ಕೆ ಕಾಡಲ್ಲಿ ಹೋಗ್ತಿದ್ವಿ. ಕುಡಿಯೋ ನೀರು ಸಿಗೋದಿಲ್ಲ, ಸರಿಯಾದ ಜಾಗ ಗೊತ್ತಿಲ್ಲ ಅಂದರೆ. ಏನು ತಿನ್ನೋ ಅಂಥ ಹಣ್ಣುಗಳಿರೋ ಮರ ಒಂದು ಕಾಣಿಸೋದಿಲ್ಲ. ಏನೇನೋ ವಿಚಿತ್ರ ಹಣ್ಣುಗಳು ವಿಚಿತ್ರ ಅವೆಲ್ಲ ಇರ್ತವೆ. ಅವು ತಿಂದರೆ ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲ. ಆಹಾರ ತುಂಬ ಕಷ್ಟ ಆಗಿರುತ್ತೆ, ನೀರು ಸಿಗೋದು ಕಷ್ಟ ಆಗಿರುತ್ತೆ ಅಂಥ ಕಾಡಲ್ಲಿ. ಅಂತ ವನವಾಸ ಅಂದರೆ ಅಷ್ಟು ಈಸಿ ಅಲ್ಲ. ದಾರಿಗಳು ಗೊತ್ತಾಗೋದಿಲ್ಲ, ಎಲ್ಲಿಂದ ಎಲ್ಲಿ ಹೋಗ್ತೀವಿ ಅನ್ನೋದು. ಅಂಥ ವನವಾಸಕ್ಕೆ ಹೋದಾಗಲೂ ಕೂಡ ಅವರು ಏನು ಒಂದು ಮಾತಾಡಲಿಲ್ಲ. ಅಣ್ಣ ತಮ್ಮಂದರು ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ದು ಅಣ್ಣನ್ನೇ ಅನುಕರಣೆ ಮಾಡಿದ್ರು. ಆವಾಗ ಅನಿಸ್ತಂತೆ, ನನ್ನ ಮಕ್ಕಳಿಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ, ಅವ್ರ ಅಣ್ಣ ತಮ್ಮಂದರು ಒಗ್ಗಟ್ಟಂಗಿದೆ ಅಂತ. ಮತ್ತು ಯದಾ ಶ್ರೌಷಮರ್ಜುನಂ ದೇವದೇವಂ ಕಿರಾತರೂಪಂ ತ್ರ್ಯಂಬಕಂ ತೋಷ್ಯ ಯುದ್ಧೇ ಅವಾಪ್ತವಂತಂ ಪಾಶುಪತಂ ಮಹಾಸ್ತ್ರಂ ತದಾ ನಶಂಸೆ ವಿಜಯಾಯ ಸಂಜಯ. ಯಾವಾಗ ತಪಸ್ಸು ಮಾಡ್ತಾ ಇರ್ತಾನೆ ಅರ್ಜುನನು, ಶಿವ ಕಿರಾತಕನ ರೂಪದಲ್ಲಿ ಬರ್ತಾನೆ. ಬಂದುಬಿಟ್ಟು ಒಂದು ಹಂದಿ ಬರುತ್ತೆ, ಇಬ್ಬರೂ ಬಾಣ ಬಿಡ್ತಾರೆ. ಬಾಣ ಬಿಟ್ಟ ಮೇಲೆ ಇದು ನನ್ನ ಶಿಕಾರ ಅಂತ ಇಬ್ಬರು ಅಲ್ಲಿ ಜಗಳ ಆಡ್ತಾರೆ. ಜಗಳ ಆಡಿದಾಗ ಅಸ್ತ್ರಗಳದೆಲ್ಲ ಆದಮೇಲೆ ಇನ್ನು ಮಲ್ಲ ಯುದ್ಧಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಲ್ಲ ಯುದ್ಧದಲ್ಲಿ ಅರ್ಜುನ ಬಾಹುಬಲನ ನೋಡಿ, ಅಂದರೆ ಆಲ್ಮೋಸ್ಟ್ ಪರಮಾತ್ಮನಿಗೆ ಸಮವಾದಂಥ ಬಲ, ಹೆಚ್ಚು ಕಡಿಮೆ ಆ ಥರ ಬಲನ ನೋಡಿ ಮೆಚ್ಚಿ, ಅರ್ಜುನನ ಬಾಹುಬಲನ ಮೆಚ್ಚಿ ಪಾಶುಪತಾಸ್ತ್ರ ಎಲ್ಲ ಕೊಟ್ಬಿಡ್ತಾನಂತೆ. ಮಹಾದೇವನ ಹತ್ರ ಬಾಹುಬಲದಲ್ಲಿ ಮೆಚ್ಚಿಸೋದಂದರೆ ಏನು ಸಾಮಾನ್ಯನ? ಅಂಥ ಚರಿತ್ರೆಯೇ ಇಲ್ಲ ಪುರಾಣದಲ್ಲಿ. ಅಂಥ ಮಹಾಪರಾಕ್ರಮಿ ಆಗಿರ್ತಾನೆ ಅರ್ಜುನ. ಆವಾಗಲೇ ಈ ವಿಷಯ ತಿಳ್ಕೊಂಡಾಗಲೇ ಧೃತರಾಷ್ಟ್ರನಿಗೆ ಅನಿಸಿತ್ತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋಂಗಿಲ್ಲ ಅಂದ್ಬಿಟ್ಟು. ಮತ್ತು ಯದಾ ಶ್ರೌಷಂ ತೀವ್ರವಸ್ತಂ ಧನಂಜಯಂ ಶಕ್ರಾತ್ ಸಾಕ್ಷಾತ್ ದಿವ್ಯಮಸ್ತ್ರಂ ಯಥಾವತ್ ಅಧೀಯಾನಂ ಸಂಶಿತಂ ಸತ್ಯಸಂಧಂ ತದಾ ನಶಂಸೆ ವಿಜಯಾಯ ಸಂಜಯ. ಇಂದ್ರನು ಸಿಂಹಾಸನದಲ್ಲಿ ಸಜೀವ ಮಾನವ ಶರೀರದಿಂದ ಹೋಗಿ, ಮಾನವ ಶರೀರದಿಂದ ಸ್ವರ್ಗಕ್ಕೆ ಹೋಗೋದೇ ತುಂಬ ದುರ್ಲಭ. ತುಂಬ ಬೆರಳೆಣಿಕೆ ಅಷ್ಟು ಮಹಾ ತಪಸ್ವಿಗಳೇ ಹೋಗಿದ್ದಾರೆ. ಈ ಶರೀರನ ಬಿಟ್ಟ ಮೇಲೆ ಬೇರೆ ದಿವ್ಯವಾದ ಶರೀರದಿಂದನೇ ಹೋಗಬೇಕಾಗುತ್ತೆ. ಮಾನವ ಶರೀರದಲ್ಲಿ ಅಲ್ಲಿ ಹೋಗೋದು ಎಂಟ್ರೆನ್ಸೇ ಕಷ್ಟ. ಅಂದರೆ ದೇವತೆಗಳನ್ನ ಅಸುರರು ಭಯಂಕರವಾಗಿ ಹಿಂಸೆ ಮಾಡ್ತಾಯಿರ್ತಾರೆ. ಅದು ಅವರ ಪೌಲೋಮ ಮನೋ ವರದಾನಚ್ಚ, ಅದು ಭಯಂಕರವಾದ ರಾಕ್ಷಸ ಇರ್ತಾರೆ. ದೇವತೆಯರಿಗೆ ಅವನ್ನ ಸೋಲಿಸೋದಕ್ಕಾಗ್ತಾ ಇರೋದಿಲ್ಲ. ಅರ್ಜುನನ ಹೆಲ್ಪ್ ತಗೊತಾರೆ. ಅರ್ಜುನನ ಕರ್ಕೊಂಡೋಗಿ ಅರ್ಜುನನ ದೇವತೆ ಶತ್ರುಗಳಾದ ರಾಕ್ಷಸರನ್ನ ಹೊಡೆದು ಸಾಯಿಸಿ ಸೋಲಿಸಿದ್ದಕ್ಕೆ ಇಂದ್ರನ ತುಂಬ ತೃಪ್ತಿ ಆಗಿಬಿಟ್ಟು ತನ್ನ ಸಿಂಹಾಸನ ಪಕ್ಕದಲ್ಲಿ ಅರ್ಧ ಸಿಂಹಾಸನ ಕೊಟ್ಟು ಕೂಡಿಸ್ತಾನೆ ಅರ್ಜುನನ. ಎಂಥ ಪರಾಕ್ರಮಿ ಆಗಿರಬೇಕು. ದೇವರಾಜ ಇಂದ್ರ ದೇವತೆಗಳಿಗೆ ಸಾಧ್ಯವಾಗದೇ ಇರೋವಂಥ ಕೆಲಸನ
ಮಾಡಿ ತೋರಿಸಿದ್ದಾನೆ ಅಂದರೆ ಅದು ಯಾರಿಗೂ ಆ ಪದವಿ ಸಿಕ್ಕಿಲ್ಲ. ಈ ಮಾನವ ಶರೀರದಲ್ಲಿ ಸ್ವರ್ಗದ ಪದವಿ. ಮತ್ತು ಅಲ್ಲಿದು ಎಲ್ಲ ಭೋಗಗಳು ಯಥೇಷ್ಟವಾಗಿ ಭೋಗ ಮಾಡೋದಕ್ಕೆ ಬಿಟ್ಟರೂ ಕೂಡ ಅಲ್ಲೂ ಕೂಡ ಮರ್ಯಾದೆನ ದಾಟೋದಿಲ್ಲ. ಮೇನಕೆ ಇವರೆಲ್ಲ ವರ್ಷೆಗೆ ಅವರೆಲ್ಲ ಇಲ್ಲ, ನೀವೆಲ್ಲ ನಮ್ಮ ತಾಯಂದಿರು ಆಗ್ತಾರೆ ಅಂದ್ಬಿಟ್ಟು ಆ ಭೋಗನೂ ಕೂಡ ಅನುಭವ ಮಾಡೋದಿಲ್ಲ. ಅಂಥ ಧರ್ಮಾತ್ಮನಾಗಿರ್ತಾನೆ. ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋಕ್ಕಾಗೋದಿಲ್ಲ ಅಂತ ಧೃತರಾಷ್ಟ್ರನಿಗೆ ಇವೆಲ್ಲ ಈ ನ್ಯೂಸ್ ಕೇಳಿದಾಗಲಿ. ಮತ್ತು ಅದು ಇಂದ್ರಲೋಕದಲ್ಲಿ ದೇವತೆಯರನ್ನ ರಾಕ್ಷಸರಿಂದ ಗೆಲ್ಲಿಸಿ ಮತ್ತು ಇಂದ್ರಿಂದ ಕೂಡ ಎಷ್ಟೋ ವಸ್ತ್ರಗಳನ್ನೆಲ್ಲ ವರರೂಪದಲ್ಲೆಲ್ಲ ತೊಗೊಂಡು ಬರ್ತಾನೆ. ಆ ವಿಷಯ ಕೇಳಿದಾಗ ಕೂಡ ಮತ್ತೆ ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂತ ಅಂದ್ಕೊಂಡಂತೆ. ಮತ್ತು ಯದಾ ಶ್ರೌಷಂ ವೈಶ್ರವಣೇನ ಸಾರ್ಧಂ ಸಮಾಗತಂ ಭೀಮಮನ್ಯಾಶ್ಚ ಪಾರ್ಥಾನ್ ತಸ್ಮಿನ್ ದೇಶೆ ಮಾನುಷಾನಾಮಗಮ್ಯೆ ತದಾ ನ ಸಂಶಯ ವಿಜಯಾಯ ಸಂಜಯ. ಒಂದು ಸ್ಟೋರಿ ಬರುತ್ತೆ, ಇವರು ಕುಬೇರ ಇರೋ ಲೋಕಕ್ಕೆ, ಆ ಲೋಕಕ್ಕೂ ಮನುಷ್ಯರಿಗೆ ಎಂಟ್ರೆನ್ಸ್ ಇರೋದಿಲ್ಲ. ಮತ್ತು ಅದು ಏನೋ ಕಾರಣದಿಂದ ಸ್ಟೋರಿಯಲ್ಲಿ ಯಾವ ಬರುತ್ತೆ, ಕುಬೇರನ ಹತ್ರ ಕೂಡ ಹೋಗಿ ಅಲ್ಲಿಂದ ಕೂಡ ಏನೋ ರಾಜಸೂಯ ಆಗೋಕ್ಕೆ ಏನೋ ಸಂಪತ್ತಿಯನ್ನು ಏನೋ ತೊಗೊಂಬಂದಿರ್ತಾರೆ. ಆ ಸಾಮರ್ಥ್ಯನ ಭೀಮ ಮತ್ತು ಅರ್ಜುನ್ ಇಬ್ಬರು ಹೋಗಿರ್ತಾರೆ ಕುಬೇರನ ಹತ್ರಗೆ. ಆ ಲೋಕಕ್ಕೆ ಕೂಡ ಮಾನವರಿಗೆ ಎಂಟ್ರೆನ್ಸ್ ಇರೋದಿಲ್ಲ. ಅಂತಹ ಸಾಮರ್ಥ್ಯನ ಇದೆ ಅಂತ ತಿಳಿದಾಗ ಧೃತರಾಷ್ಟ್ರನಿಗೆ ಅನಿಸ್ತಂತೆ, ನನ್ನ ಮಕ್ಕಳನ್ನ ಪಾಂಡವ್ರ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಈಗೆಲ್ಲ ಲಾಸ್ಟಲ್ಲಿ ಪಶ್ಚಾತ್ತಾಪ ಪಟ್ಟೆಲ್ಲ ನೆನೆಸ್ಕೊತಾ ಇದ್ದಾನೆ ಸಂಜಯನ ಹತ್ರ. ಯದಾ ಶ್ರೌಷಂ ಘೋಷಯಾತ್ರಾಗತಾನಾಂ ಬಂಧಂ ಗಂಧರ್ವೈರ್ಮೋಕ್ಷಣಂ ಚಾರ್ಜುನೇನ ಸ್ವೇಷಾಂ ಸುತಾನಾಂ ಕರ್ಣಬುದ್ಧೌ ರತಾನಾಂ ತದಾ ನ ಸಂಚೇ ವಿಜಯಾಯ ಸಂಜಯ. ವನವಾಸದಲ್ಲಿದ್ದಾಗ ಇವ್ರು ಕೌರವರು ಕರ್ಣ ಸಮೇತ ಹೋಗ್ಬಿಟ್ಟು ಅಲ್ಲೇ ಫಾರೆಸ್ಟಲ್ಲೇ ಅಂತ ಮಾಡಬೇಕು, ಅವ್ರನ್ನ ಮಾಡಿಬಿಡೋಣ ಅನ್ನೋ ದುಷ್ಟ ಬುದ್ಧಿಯಿಂದ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋದರೆ ಯಾರೋ ಗಂಧರ್ವ ರಾಜನ ಜೊತೆ ಸ್ವಲ್ಪ ಕಾಲು ಕೆರೆದು ಜಗಳ ಇಟ್ಕೊಂಡ್ಬಿಟ್ಟು, ಗಂಧರ್ವರಂದರೆ ಮನುಷ್ಯರಿಗಿಂತ ಭಯಂಕರವಾಗಿ ಬಲವಂತವಾಗಿರ್ತಾರೆ. ಎಲ್ಲರೂ ಕಟ್ಟಾಕ್ಬಿಟ್ಟಿರ್ತಾರೆ, ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟು ಒಳ್ಳೆ ಮೀನನ್ನು ಇಟ್ಕೊಂಡು ಹೋಗ್ತಾರಲ್ಲ, ಹಂಗೆ ಎತ್ಕೊಂಡು ಗಂಧರ್ವ ಲೋಕದಲ್ಲಿ ಹೋಗಿ ಬಂಧನದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಅವರು ವಿಷ ತಿಳಿದುಬಿಟ್ಟು ಧರ್ಮರಾಜ ಹತ್ರಗೆ ವಿಷ ಬರುತ್ತೆ. ಬಂದ್ರೆಗನ ಅರ್ಜುನನಿಗೆ ಆಜ್ಞೆ ಕೊಡ್ತಾನೆ, ಹೋಗಿ ಬಿಡಿಸ್ಕೊಂಬ ಅಂತ. ಅರ್ಜುನನಿಗೆ ಇಷ್ಟ ಇರೋದಿಲ್ಲ. ಇಷ್ಟೊಂದೆಲ್ಲ ನಮ್ಮ ದುಃಖಕ್ಕೆ ಪಾಲು ಮಾಡಿದ್ರು ಅವ್ರಿಗೆ ಅವ್ರನ್ನ ಯಾಕೆ ನಾವು ಬಿಡಿಸ್ಬೇಕು ಅಂತ. ನೋಡು, ನಮ್ಮ ಜಗಳ ಬಂದಾಗ ನಾವು ಪಾಂಡವರು 5 ಜನ, ಅವರು 101 ಜನ, 102 ಜನ. ಬೇರೆಯವರು ಹೊರಗಡೆಯವರು ಬಂದಾಗ ನಾವು 106 ಜನ. ಇದು ಗುರುತಿಟ್ಕೋ ಅಂಥ ಧರ್ಮ ಇರುತ್ತೆ ಧರ್ಮರಾಜನಲ್ಲಿ. ಮತ್ತು ಆ ಮಾತು ಕೇಳಿದ ಮೇಲೆ ಹೋಗಿ ಅರ್ಜುನ ಹೋಗಿ ಗಂಧವನ್ನು ಯುದ್ಧ ಮಾಡಿ ಅವ್ರನ್ನೆಲ್ಲ ಬಿಡಿಸ್ಕೊಂಬಂದು ಅವ್ರ ಪ್ರಾಣದಾನ ಕೊಟ್ಟಿರ್ತಾನೆ. ಆವಾಗಲೇ ಕರ್ಣನ ಸಮೇತ, ಕರ್ಣ ದುರ್ಯೋಧನ ಎಲ್ಲರನ್ನೂ. ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ, ಇನ್ನು ನನ್ನ ಮಕ್ಕಳು ಪಾಂಡವರ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಮತ್ತು ಯದಾ ಶ್ರೌಷಂ ಯಕ್ಷರೂಪೇಣ ಧರ್ಮಂ ಸಮಾಗತಂ ಧರ್ಮರಾಜೇನ ಸೂತ ಪ್ರಶ್ನಾಂಕಾಂಕ್ಷಿ ಚಿದ್ಬ್ರುವಾನಾಂಚ ಸಮ್ಯಕ್ ತದಾ ನ ಸಂಚೇ ವಿಜಯಾಯ ಸಂಜಯ. ಯಮಧರ್ಮರಾಜನ ಯಕ್ಷರೂಪದಲ್ಲಿ ಬಂದಿರ್ತಾನೆ. ಈ ಯಕ್ಷ ಧರ್ಮರಾಜ ಸಂವಾದ ತುಂಬ ಫೇಮಸ್, ವೇದಾಂತದಲ್ಲಿ ಬರುತ್ತೆ ಇದು. ಚೋಟ ಮಹಾರಾಜಿ ಹೆಚ್ಚು ಇದನ್ನು ಹೇಳ್ತಿದ್ರಂತೆ. ಆ ಯಕ್ಷನ ಕೇಳಿದ ಪ್ರಶ್ನೆಗೆ ದುರ್ಯೋಧನ ಕೊಟ್ಟ ಉತ್ತರದಲ್ಲಿ ಪರಮ ಮೋಕ್ಷ ಪುರುಷಾರ್ಥದ ಸಾಧನೆಗಳೆಲ್ಲ ಇರುತ್ತೆ, ಅದರಲ್ಲಿ ಮಹಾಜ್ಞಾನ ಇರುತ್ತೆ ಅದರಲ್ಲಿ. ಆ ಯಕ್ಷ ಕೇಳಿದ ಪ್ರಶ್ನೆಗೆ ಎಲ್ಲ ಪ್ರಶ್ನೆಗಳಿಗೆ ಯಾವಾಗ ಸಮಾಧಾನ ಕೊಟ್ಬಿಟ್ಟು ಧರ್ಮರಾಜ, ಅವರು ಮಿಕ್ಕಿದ ತಮ್ಮಂದರು ಅರ್ಜುನ, ಅಷ್ಟು ಬಲವಂತನಾದ ಅರ್ಜುನ ಕೂಡ ಅಲ್ಲಿ ಯಕ್ಷನ ಹತ್ರ ಹೋಗ್ಬಿಟ್ಟು ಯಕ್ಷನ ಬಳಿಗೆ ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿರ್ತಾನೆ. ಮತ್ತು ಯಾರು ಬಲವಂತ, ಅರ್ಜುನ ಬಲವಂತನ ಧರ್ಮರಾಜ ಬಲವಂತನ, ಈಗ ಗೊತ್ತಾಗುತ್ತೆ. ಯಕ್ಷ ಸಂವಾದದಲ್ಲಿ ಗೊತ್ತಾಗುತ್ತೆ. ಅವರು ಶಸ್ತ್ರರೂಪದಲ್ಲಿ ಫಿಸಿಕಲ್ಲಾಗಿ ಅವರು ಬಲವಂತ, ಧರ್ಮದಲ್ಲಿ ಜ್ಞಾನದಲ್ಲಿ ಧರ್ಮರಾಜನೇ ಬಲವಂತವಾಗಿದ್ದ. ಅದಕ್ಕೆ ಅಲ್ಲಿ ರಾಮಾಯಣದಲ್ಲಿ ಭರತ, ಮಹಾಭಾರತದಲ್ಲಿ ಧರ್ಮರಾಜ ಅಂತಾರೆ. ಅದಕ್ಕೆ ಅವನು ಆ ಧರ್ಮರಾಜನೇ ಅವನು ಮಿಕ್ಕಿದ್ದ ತಮ್ಮಂದರು ಪ್ರಾಣನೆಲ್ಲ ಉಳಿಸ್ತಾನೆ. ಎಲ್ಲ ಧರ್ಮದ ಮಾತನ್ನು ಯಾವತ್ತೂ ಜಾಸ್ತಿ ಸ್ವಾರ್ಥವಾಗಿ ಯೋಚನೆ ಮಾಡೋದಿಲ್ಲ. ಆವಾಗಲೇ ಅಂದ್ಕೊಂಡ್ಬಿಟ್ನಂತೆ, ಸತ್ತೋಗಿರೋಂಥ ತಮ್ಮಂದರನ್ನೆಲ್ಲ ಬದುಸ್ಕೊಂಡ್ಬಿಟ್ನಲ್ಲ, ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಅಂದಾಗ ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂತ.
ಮತ್ತು ಯದಾ ಶ್ರೌಷಂ ನ ವಿದುರ್ಮಾಮಕಾಸ್ತಾನ್ ಪ್ರಚ್ಛನ್ನ ರೂಪಾನ್ವಸತ ಪಾಂಡವೇನ ವಿರಾಟರಾಷ್ಟ್ರೇ ಸಹ ಕೃಷ್ಣಯ ಚ ತದಾ ನ ಶಂಚೆ ವಿಜಯಾಯ ಸಂಜಯ. ವನವಾಸದಲ್ಲಿ ಕಂಡೀಷನ್ ಇತ್ತಂತೆ. ಎಷ್ಟು 12 ವರ್ಷ ವನವಾಸನೂ ಎಷ್ಟು 12 ವರ್ಷ ಅನಿಸ್ತದೆ. 1 ವರ್ಷ ಅಜ್ಞಾತವಾಸ ಇರುತ್ತೆ. ಅಜ್ಞಾತವಾಸದಲ್ಲಿ 14 ವರ್ಷ 14 ವರ್ಷ ವನವಾಸ. ಅದು ಬರುತ್ತೆ ನೋಡಬೇಕದು. ಟೋಟಲಾಗಿ 12 ವರ್ಷ ಏನಿರುತ್ತೆ ಮತ್ತು 1 ವರ್ಷ ಏನೋ ಅಜ್ಞಾತವಾಸ ಇರುತ್ತೆ. 1 ವರ್ಷ ಅಜ್ಞಾತವಾಸದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಐಡೆಂಟಿಟಿ. ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಇನ್ನು ವಿರಾಟ ಅವರ ಸಾಮ್ರಾಜ್ಯದಲ್ಲಿ ಇದ್ದಾರೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ ದುರ್ಯೋಧನಿಗೆ. ಅದಕ್ಕೆ ಅಲ್ಲಿನ ವಿರಾಟಲ್ಲಿ ಸಾಮ್ರಾಜ್ಯದ ಹಸುಗಳನ್ನು ಅಪಹರಣೆ ಮಾಡಬೇಕಂದ್ಬಿಟ್ಟು ಇಡೀ ಕೌರವ ಸೇನೆಯೇ ಅವರ ಹಸುಗಳಾಗಬೇಕು. ಒಳ್ಳೆ ಮೇಯ್ನ್ ಸಂಪತ್ತಿ ಹಸುಗಳೇ, ದನಗಳೇ. ಅದನ್ನು ಆ ನೆಪದಲ್ಲಿ ಪಾಂಡವ್ರನ್ನ ನಾವು ಇನ್ನು ಅದರ ರಕ್ಷಣೆ ಮಾಡೋಕ್ಕೆ ಪಾಂಡವರು ಮುಂದೆ ಬರ್ತಾರೆ. ಅವ್ರನ್ನ ನಾವು ಕಂಡುಹಿಡಿದ್ಬಿಟ್ರೆ ಅವ್ರ ಅಜ್ಞಾತವಾಸ ಮತ್ತೆ ಇನ್ನೊಂದು ಸತಿ ಮತ್ತೆ 12 ವರ್ಷ ವನವಾಸ ಮಾಡಿ ಮತ್ತೆ ಇನ್ನೊಂದು ಸತಿ ಅಜ್ಞಾತವಾಸ ಮಾಡಬೇಕು. ಈ ಕಂಡೀಷನ್ ಇರುತ್ತೆ. ಆ ಒಂದು ದುಷ್ಟಬುದ್ಧಿಯಿಂದ ವಿರಾಟ ಸಾಮ್ರಾಜ್ಯಕ್ಕೆ ಅಲ್ಲಿ ಯುದ್ಧಕ್ಕೆ ಬಂದಿರ್ತಾರೆ. ಬಟ್ ಆದರೂ ಕೂಡ ಅಜ್ಞಾತವಾಸದಲ್ಲಿ ಅವರು ಎಲ್ಲಿದ್ದಾರೆ ಅನ್ನೋ ವಿಷಯನ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಲಾಸ್ಟ್ ಡೇಟ್ ದಿವಸ ಬಂದಿರ್ತಾರೆ, ಆ ಡೇಟ್ ಮುಗಿದೋಗ್ಬಿಟ್ಟಿರುತ್ತೆ. ಆವತ್ತು ಏನು ಅರ್ಜುನ ಯುದ್ಧ ಮಾಡ್ತಾನೆ, ಎಲ್ಲರನ್ನು ಸೋಲಿಸ್ತಾನೆ. ಬಟ್ ಇನ್ಫಾರ್ಮೇಷನ್ನು ಅಜ್ಞಾತವಾಸ ಸಂಪೂರ್ಣ ಆಗೋಯ್ತು ಅನ್ನೋ ವಿಷಯ ತಿಳಿದಾಗ ಆವಾಗಲೇ ಅನ್ಕೊಬಿಟ್ನಂತೆ ಧೃತರಾಷ್ಟ್ರ, ಇನ್ನು ಅವ್ರು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂತ. ಅಷ್ಟೇ ಅಲ್ಲ, ಯದಾ ಶ್ರೌಷಂ ಕೀಚಕಾನಾಂ ವರಿಷ್ಠಂ ನಿಷೂದಿತಂ ಭ್ರಾತೃಶ್ಯತೇನ ಸಾಧರ್ಮಂ ದ್ರೌಪದ್ಯರ್ಥಂ ಭೀಮಸೇನೇನ ಸಂಖ್ಯೆ ತದಾ ನ ಶಂಚೆ ವಿಜಯಾಯ ಸಂಜಯ. ಕೀಚಕ ವಧ. ದ್ರೌಪದಿಯನ್ನು ಸಿಕ್ಕಾಪಟ್ಟೆ ಇದು ಮಾಡಿರ್ತಾನೆ ಕೀಚಕ. ಆ ದ್ರೌಪದಿ ಸಲುವಾಗಿ ಭೀಮ ಕೀಚಕನ ಜೊತೆ ಯುದ್ಧ. ಕೀಚನಿಗೆ 100 ಜನ ಅಣ್ಣ ತಮ್ಮಂದಿರ್ತಾರೆ, ಎಲ್ಲ ಪರಾಕ್ರಮಿಗಳು. ಅಂಥ ವಿರಾಟ್ ರಾಜನ ಭಾವಮೈದ ಆಗಿರ್ತಾನೆ. ಅಂಥ ಪರಾಕ್ರಮಿಯನ್ನು ಕೊಂದುಬಿಟ್ಟಿದ್ದಾನೆ ಭೀಮ ಅಂತ ಆ ವಾರ್ತೆ ತಿಳಿದಾಗ ಕೂಡ ಇನ್ನು ನನ್ನ ಮಕ್ಕಳು ಪಾಂಡವರನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಧೃತರಾಷ್ಟ್ರನಿಗೆ ಅನ್ನಿಸ್ತಂತೆ. ಅದೊಂದು ವಿರಾಟ್ ಪುರದಲ್ಲಿ ಅದು ದೊಡ್ಡ ಸ್ಟೋರಿನೇ ಇದೆ, ಭೀಮ ಕೀಚಕನ ವಧೆ ಅಂದ್ಬಿಟ್ಟು. ಭಯಂಕರ ಯುದ್ಧ ನಡೆದಿರುತ್ತೆ. ಆವಾಗಲೇ ಕೀಚಕ ಅಂತಾನೆ ಸಾಯೋದಕ್ಕಿಂತ ಮುಂಚೆ, ಯಾರು ನೀನು ಅಡುಗೆ ಮಾಡೋನಂದ್ರೆ ನಾನು ನಂಬೋದಕ್ಕಾಗೋದಿಲ್ಲ. ನನಗೆ ಗೊತ್ತು, ನಾವು 5 ಜನ ನಾವು ಒಂದೇ ಜಾತಕದಲ್ಲಿ ಹುಟ್ಟಿರೋದು. ಈ 5 ಜನರಲ್ಲಿ ನೀನು ಯಾರೋ ಒಬ್ಬನಾಗಿರಬೇಕು, ನನ್ನನ್ನು ಸಾಯಿಸೋ ಅಷ್ಟು ಸಾಮರ್ಥ್ಯ 5 ಜನರಲ್ಲಿ ಯಾರೋ ಒಬ್ಬರಿಗಿರುತ್ತೆ ಅಂತ. ಆವಾಗ ಹೌದು ನೀನು ಲಾಸ್ಟಲ್ಲಿ ಹೌದು ನಾನು ಭೀಮಸೇನ ಅಂದ್ಬಿಟ್ಟು. ಆವಾಗ ಕೀಚಕನಿಗೆ ಓಹೋ, ಭೀಮನಲ್ಲಿ ಗೆದ್ದರೂ ಕೀರ್ತಿ, ಭೀಮನಲ್ಲಿ ಸತ್ತರೂ ಕೀರ್ತಿ ಅಂತ. ನಿನ್ನಿಂದ ನಾನು ಸತ್ತಿದ್ದೀನಲ್ಲ ನನಗೆ ಕೀರ್ತಿ ಅಂತ. ಅಷ್ಟು ಮುಂಚೆ ಅವನಿಗೂ ಪಾಪ ದುಃಖ ಆಗ್ತಾ ಇರುತ್ತೆ. ಅಡುಗೆ ಮಾಡೋನ ಕೈಲೇ ನಾನು ಸೋತೋಗ್ಬಿಟ್ನ, ಅಪಕೀರ್ತಿ, ಇಷ್ಟೊಂದು ಭಯಂಕರ ಅಪಕೀರ್ತಿ ಅಂದ್ಕೊಂಡಿರ್ತಾನೆ. ಲಾಸ್ಟಲ್ಲಿ ಗೊತ್ತಾಗುತ್ತೆ ಭೀಮಸೇನನೇ ಅಂತ. ಖುಷಿಯಿಂದ ಸತ್ತೋಗ್ಬಿಡ್ತಾನೆ ಕೀಚಕ. ಮತ್ತು ಯದಾ ಶ್ರೋಷಂ ಮಾಮಕಾನಾಂ ವರಿಷ್ಠಾನ್ ಧನಂಜಯೇನೈಕರಥೇನ ಭಗ್ನಾನ್ ವಿರಾಟರಾಷ್ಟ್ರೇ ವಸತಾ ಮಹಾತ್ಮನ ತದಾ ನ ಶಂಚೆ ವಿಜಯಾಯ ಸಂಜಯ. ಯಾವಾಗ ಕೌರವರೆಲ್ಲ ಹೋಗ್ಬಿಟ್ಟು ವಿರಾಟ ಪರ್ವದಲ್ಲಿ ಅಟ್ಯಾಕ್ ಮಾಡಬೇಕಂತ ಭೀಷ್ಮ, ದ್ರೋಣ ಎಲ್ಲ ಹೋಗಿರ್ತಾರೆ, ಕರ್ಣ ಎಲ್ಲ ಇರ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ಅರ್ಜುನ ಒಂದೇ ಬಾಣದಲ್ಲಿ ಎಲ್ಲರನ್ನೂ ಸ್ಪೃಹೆ ಇಲ್ದಿರ ಬೀಳಿಸ್ಬಿಟ್ಟು ಆ ಉತ್ತರದ ಕುಮಾರ ಇರ್ತಾನಲ್ಲ ವಿರಾಟ್ ಮಗ ಹೆದರ್ಪುಕ್ಲ, ಅವ್ನಿಗೆ ಹೇಳ್ತಾನೆ, ಇವ್ರದ್ದೆಲ್ಲರದ್ದು ಮೇಲ್ಗಡೆ ಕಂಡವ ಇರುತ್ತಲ್ಲ, ಈ ಮಹಾರಥಿಗಳದ್ದೆಲ್ಲ ಅವ್ರದ್ದು ಕಂಡವ ಎಲ್ಲ ತಗೊಂಬ, ಅದು ತೋರ್ಸೋಣ ಮತ್ತೆ ನಿಮ್ಮ ಯೋಗ್ಯತೆಗಳು ಏನು ಅಂತ ಅವ್ರಿಗೆ ಹೋಗುತ್ತೆ. ಬಟ್ ಭೀಷ್ಮನ ಹತ್ರ ಹೋಗಬೇಡ ಅಂತಾನೆ. ಭೀಷ್ಮನು ಸ್ಪೃಹೆ ತಪ್ಪಿ ಬಿದ್ದಿಲ್ಲ, ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ, ಅಲ್ಲಿ ಹೋಗಬೇಡ, ಮಿಕ್ಕಿದವ್ರದ್ದೆಲ್ಲ ತಗೊಂಬ ಅಂತಾನೆ. ಭೀಷ್ಮ ಒಬ್ಬ ಬಿಟ್ಟು ಮಿಕ್ಕಿದವ್ರದ್ದೆಲ್ಲ ಅಲ್ಲೇ ತುಸ್ಸಾಗ್ಬಿಟ್ಟಿರ್ತಾರೆ.
ಇನ್ನು ಮೂರ್ಛೆ ಹೋಗಿ ಬಿದ್ದೋಗ್ಬಿಟ್ಟಿದ್ರೆ ಇನ್ನು ಕತ್ತಿ ತಗೊಂಡು ಎಲ್ಲರ ತಲೆ ಆರಾಮಾಗಿ ಕತ್ತರಿಸ್ಕೊಂಡು ಬರ್ಬೋದಾಗಿತ್ತು. ಬಟ್ ಅರ್ಜುನನಿಗೆ ಆ ಉದ್ದೇಶ ಇರಲಿಲ್ಲ ಆವಾಗ. ಕೇವಲ ಮೂರ್ಛೆ ಮಾಡೋವಂಥ ಬಾಣ ಬಿಟ್ಟುಬಿಟ್ಟು ಆವಾಗಲೇ ಅವ್ರ ಯೋಗ್ಯತೆ ಏನಂತ ಅವ್ರಿಗೆ ತೋರಿಸ್ಕೊಟ್ಟಿರ್ತಾನೆ. ಅದನ್ನೇ ಭೀಷ್ಮ ಅಂತಾನೆ. ಕರ್ಣ ಲಾಸ್ಟಲ್ಲಿ ಭಯಂಕರವಾಗಿ ಜೋರಾಗಿ ಜಾಸ್ತಿ ಮಾತಾಡ್ತಾ ಇರ್ತಾನೆ. ಕರ್ಣ ಮಹಾರಥಿ ಅಂದರೆ 10,000 ಜನ ಒಬ್ಬನೇ ಯುದ್ಧ ಮಾಡೋಷ್ಟು ಕೆಪಾಸಿಟಿ ಇರೋನು. ಈ ಕರ್ಣನನ್ನು ಭೀಷ್ಮ ಒಪ್ಪೋದೇ ಇಲ್ಲ. ಭೀಷ್ಮನಿಗೂ ಕರ್ಣನಿಗೂ ಆಗ್ತಾನೆ ಇರೋದಿಲ್ಲ. ಭಯಂಕರ ಯುದ್ಧ ವಾಗ್ವಾದ ನಡೀತಾ ಇರುತ್ತೆ. ಬೈದು ಬಿಡ್ತಾನೆ, ನೀನು ಅರ್ಧ ರತಿನೂ ಅಲ್ಲ ಅಂತ ಬೈದು ಬಿಡ್ತಾನೆ. ಯಾಕಂದರೆ ನಿಜಾನೇ, ಮತ್ತು ಅಷ್ಟೊಂದು ಶಾಪಗಳಿದ್ದಾವೆ ನಿನಗೆ. ಸರಿಯಾದ ಸಮಯದಲ್ಲಿ ಮಂತ್ರಗಳು ಜ್ಞಾಪಕ ಬರೋದಿಲ್ಲ. ಆ ಸರಿಯಾದ ಸಮಯದಲ್ಲಿ ಯೂಸ್ ಆಗೋದಿಲ್ಲ ಅಂದ್ರೇ ನೀನು ಬಲ ಏನು ಕೆಲಸಕ್ಕೆ ಬರಲ್ವಲ್ಲ. ನೀನು ಅರ್ಧ ರತಿನೂ ಅಲ್ಲ ಅಂತ, ನೀನು 5,000 ಜನರನ್ನು ಸಾಯಿಸುವಷ್ಟು ಯೋಗ್ಯತೆಯೂ ಇಲ್ಲ ಅಂತ ಹಂಗೆಲ್ಲ ಅವಮಾನ ಮಾಡಿರ್ತಾನೆ. ಅದಕ್ಕೆ ಎಲ್ಲಿ ತನಕ ಭೀಷ್ಮ ಸೇನಾಧಿಪತಿ ಆಗಿರ್ತಾನೆ ನಾನು ಯುದ್ಧನೇ ಮಾಡಲ್ಲ ಅಂತ ಕರ್ಣ ಸ್ಟಾರ್ಟಿಂಗಿಂದ ಬರೋದೇ ಇಲ್ಲ. ಅದು ಒಳ್ಳೆಯದೇ ಆಯಿತು. ಕರ್ಣ ಸ್ಟಾರ್ಟಿಂಗಲ್ಲೇ ಬಂದಿದ್ದರೆ ಈ ಕಡೆ ಪಾಂಡವರನ್ನ ಮುಂಚೆನೇ ಕ್ಲೀನ್ ಮಾಡಿಬಿಡ್ತಾ ಇದ್ದ. ಭೀಮನ, ಧೃತರಾಷ್ಟ್ರನ, ನಕುಲ ಸಹೋದರನ್ನೆಲ್ಲ ಸೋಲಿಸಿಬಿಟ್ಟು ಭೀಮನಿಗೆ ಎಂಥ ಅವಮಾನ ಮಾಡಿರ್ತಾನೆ ಅಂದರೆ ಕೆಳಗಡೆ ಬೀಳಿಸ್ಬಿಟ್ಟು ಹಿಂಗೆ ಚುಚ್ಚಿ, ನೋಡು ನೀನು ಯೋಗ್ಯತೆ ನೋಡು, ಹೋಗು ನೀನು ನೀನು ಅಡುಗೆ ಮಾಡೋಗು, ತಿಂಡಿ ತಿನ್ನೋಗು, ಹಂದಿ ಥರ ತಿನ್ನೋಗು, ನಿನಗೇನಕ್ಕೆ ಯುದ್ಧಗಳಂತ ಅವಮಾನ ಮಾಡಿ ಕಳಿಸ್ತಾನೆ. ಆ ಧರ್ಮರಾಜನ್ನು ಕೂಡ ಓಡಿಸ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ನಿನಗೆ ಹಾಕೋ ಯುದ್ಧಗಳು, ಹೋಗು ನೀನು ಜೂಜಾಟ ಆಡಿಕೊಂಡು ಇಂಥ ಹಾಲು ಅಂಥ ಕೆಲಸಗಳು ಹೋಗು ಅಂತೆಲ್ಲ ಭಯಂಕರವಾಗಿ ಅವಮಾನ ಮಾಡಿಸ್ಬಿಟ್ಟು ಪ್ರಾಣ ಭಿಕ್ಷೆ ಕೊಟ್ಬಿಟ್ಟಿರ್ತಾನೆ. ಕುಂತಿಗೆ ಮಾತು ಕೊಟ್ಟಿರ್ತಾನೆ, ನನ್ನ ಮಕ್ಕಳನ್ನ ನೀನು ಸಾಯಿಸಬೇಡ ಯುದ್ಧದಲ್ಲಿ ಅಂದರೆ ಅರ್ಜುನನ್ನು ಬಿಟ್ಟು ಮಿಕ್ಕಿದ್ದು 4 ಜನನ ಸಾಯಿಸೋದಿಲ್ಲ ಬಿಡು, ಎದುರುಗಡೆ ಬಂದರೂ ಕೂಡ ಬಿಟ್ಬಿಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಗೊತ್ತಾಗುತ್ತೆ ಕರ್ಣನಿಗೆ ಇವರೆಲ್ಲ ನನ್ನ ತಮ್ಮಂದರೆ ಅಂದ್ಬಿಟ್ಟು. ಆದರೂ ಕೂಡ ಈ ಕಡೆ ಇದ್ರೇ ಸೇಫ್ ಅಂತ ಗೊತ್ತಾಗುತ್ತೆ. ಕೃಷ್ಣ ಅಂತಾನೆ, ಅಲ್ಲ ಕರ್ಣ ನಿನಗೆ ಲಾಸ್ಟಲ್ಲಿ ಸೀಕ್ರೆಟ್ ಹೇಳ್ಬಿಟ್ಟಿರ್ತಾನೆ, ನೀನೇ ಅಪ್ಪ ದೊಡ್ಡವನು, ನೀನು ಬಾ, ನೀನು ಈ ಕಡೆ ಬಂದುಬಿಡು ಪಾಂಡವರ ಕಡೆ, ಇಮ್ಮಿಡಿಯೇಟಾಗಿ ನಿನ್ನನ್ನೇ ರಾಜ ಘೋಷಿತ ಮಾಡಿಬಿಡ್ತೀವಿ. ದ್ರೌಪದಿ ಕೂಡ ನಿನ್ನ ಮೇಲೆ ಒಲವಿದೆ, ನಿನ್ನ 6ನೇ ಗಂಡಾಗಿ ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದಾಳೆ, ನೀನು ಈ ಕಡೆ ಬಂದುಬಿಡು ಅಂತಾನೆ. ಆವಾಗ ಕರ್ಣ ಅಂತಾನೆ, ನನಗೆ ಗೊತ್ತು ಕೃಷ್ಣ, ನನ್ನ ತಮ್ಮಂದರು ತುಂಬ ಧರ್ಮಾತ್ಮರು, ಧರ್ಮರಾಜ ಅಂತೂ ಇನ್ನೂ ಮಹಾಧರ್ಮರಾಜ. ಯಾವ ಕ್ಷಣ ನಾನು ಅವ್ರ ಅಣ್ಣ ಅಂತ ಗೊತ್ತಾಗ್ಬಿಟ್ರೆಗನ ಎಲ್ಲ ಇಟ್ಟು ನನ್ನ ಪಾದದ ಕೆಳಗಡೆ ಇಟ್ಬಿಡ್ತಾರೆ. ಆವಾಗ ಕಂಪ್ಲೀಟು ಸಾಮ್ರಾಜ್ಯ ನನ್ನ ಹತ್ರ ಬಂದ್ಬಿಡುತ್ತೆ. ನಾನು ದುರ್ಯೋಧನನಿಗೆ ಋಣಿ ಆಗಿಬಿಟ್ಟಿದ್ದೀನಿ. ಸೂತಪುತ್ರ ಅಂತಿದ್ದ ಒದ್ದಾಡ್ತಾ ಇದ್ದಾಗ ನನ್ನ ಅಂಗರಾಜ ಮಾಡಿಬಿಟ್ಟು ತುಂಬ ಬೆಳೆ ಕೊಟ್ಟಿದ್ದಾನೆ. ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾನೆ ಅಂದರೆ ಆ ನಂಬಿಕೆಯನ್ನು ನಾನು ಚೂರು ಮಾಡೋದಕ್ಕಾಗೋದಿಲ್ಲ. ನಾನು ಈ ಕಡೆ ಇದ್ದು ಸಾಯೋದೇ ಶ್ರೇಯ ಅಂತಾನೆ. ಆ ಕಡೆ ಬಂದುಬಿಟ್ರೆ ನನ್ನ ಪಾದಕ್ಕೆ ರಾಜ್ಯ ಕೊಟ್ಟುಬಿಡ್ತಾರೆ. ನಾನು ಮತ್ತೆ ದುರ್ಯೋಧನ ಕೊಟ್ಬಿಡ್ಬೇಕಾಗುತ್ತೆ ಆ ರಾಜ್ಯನ. ಮತ್ತು ಇಂಥ ದುರ್ಯೋಧನ ದುಷ್ಟಾತ್ಮ ಅಂತ ಗೊತ್ತಿತ್ತಂತೆ ಕರ್ಣನಿಗೆ. ಹೇಳ್ತಾನೆ, ಇಂಥವನು ಪರಿಪಾಲನೆ ಮಾಡಿದಾಗ ಧರ್ಮ ನಿಲ್ಲೋದಿಲ್ಲ, ನಾನು ಈ ಕಡೆನೇ ಇದ್ದು ಸಾಯೋದೇ ಮೇಲು ಅಂದ್ಬಿಟ್ಟು ಗೊತ್ತಿದ್ದು ಕೂಡ ಆ ರಹಸ್ಯನ ಒಳಗಡೆನೇ ಇಟ್ಕೊಂಡು ಆ ಥರ ಯುದ್ಧ ಮಾಡ್ತಾನೆ. ಲಾಸ್ಟಲ್ಲಿ ಪಿಂಡ ಪ್ರದಾನ ಕೊಡೋವಾಗಲೇ ಅಲ್ಲಿ ತನಕ ಕುಂತು ರಹಸ್ಯ ಬಿಟ್ಟೇ ಇರೋದಿಲ್ಲ. ಬೈತಾನೆ ಧರ್ಮರಾಜ. ಆವತ್ತೇ ಶಾಪ ಕೊಟ್ಟುಬಿಡ್ತಾನೆ ಧರ್ಮರಾಜನಿಗೆ ಕೋಪ ಬಂದುಬಿಟ್ಟು, ಇನ್ನು ಯಾವತ್ತೇನು ಹೆಣ್ಣು ಮಕ್ಕಳಲ್ಲಿ ಸೀಕ್ರೆಟ್ ಅನ್ನೋದು ಉಳಿಬಾರ್ದು ಅಂದ್ಬಿಟ್ಟು. ಅದಕ್ಕೆ ಅವರಲ್ಲಿ ಯಾವುದೇ ಸೀಕ್ರೆಟು ಅವ್ರು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲೋ ಒಂದು ಕಡೆ ಲೀಕ್ ಮಾಡಿಬಿಡ್ತಾರೆ. ಅಷ್ಟೊಂದು ಸೀಕ್ರೆಟ್ನ ಮೇಂಟೈನ್ ಮಾಡಿಬಿಟ್ಟು ಎಷ್ಟೊಂದು ಅನರ್ಥ ಆಗುತ್ತಲ್ಲ. ಧರ್ಮರಾಜನಿಗೆ ಲಾಸ್ಟ್ ಮೂಮೆಂಟಲ್ಲಿ ಕೋಪ ಬಂದುಬಿಡುತ್ತೆ, ನಾವು ನಮ್ಮ ಅಣ್ಣನ ಕೊಂದುಬಿಟ್ವ, ನಾವು ಇದಕ್ಕಿಂತ ದೊಡ್ಡ ಪಾಪ ಇನ್ನೇನಿರುತ್ತೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾನೆ. ಅದೆಲ್ಲ ದೊಡ್ಡ ಸ್ಟೋರಿಗಳೆಲ್ಲ ಬರ್ತವೆ, ಇದೆಲ್ಲ ಸ್ಟೋರಿಗಳೇ ಇದರಲ್ಲಿ. ಈ ಥರ ಎಲ್ಲಿ ಬಂತು, ವಿರಾಟ್ ಪರ್ವದಲ್ಲಿ ಅವನ್ನೆಲ್ಲ ಸೋಲಿಸಿದಾಗಲೇ ಆವಾಗಲೇ ಅನಿಸ್ಬಿಟ್ಟಿತ್ತಂತೆ, ಇನ್ನು ನನ್ನ ಮಕ್ಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಮತ್ತು ಆ ವಿರಾಟ್ ರಾಜ ಯದಾ ಶ್ರೌಷನ್ ಸತ್ಕೃತಾಂ ಮತ್ಸ್ಯರಾಜ್ಞಾಂ ಸುತಾಂ ದತ್ತಾಮುತ್ತರಾಮರ್ಜುನಾಯ ತಾಂ ಚಾರ್ಜುನ ಪ್ರತ್ಯಗೃಹ್ಣಾತ್ ಸುತಾರ್ಥೇ ತದಾ ನ ಸಂಚೆ ವಿಜಯಾಯ ಸಂಜಯ. ಯಾವಾಗ ವಿರಾಟ್ ರಾಜನು ಆ ಯುದ್ಧದಲ್ಲಿ ಅರ್ಜುನನ ಪರಾಕ್ರಮ ನೋಡಿಬಿಟ್ಟು ತನ್ನ ಮಗಳನ್ನು ಉತ್ತರಾನ್ನೇ ಕೊಟ್ಬಿಡ್ತಾನೆ, ಮದುವೆ ಮಾಡ್ಕೊ ಅಂದ್ಬಿಟ್ಟು ಅರ್ಜುನನಿಗೆ.
ಬಟ್ ಅರ್ಜುನ ನನಗಲ್ಲ, ನನ್ನ ಮಗ ಅಭಿಮನ್ಯುಗೆ ಕೊಡಿ ಅಂತ ಅಭಿಮನ್ಯುಗೆ ಕೊಡಿಸ್ತಾನೆ ಆ ಉತ್ತರನ. ಆವಾಗ ಅವ್ರ ಸಂಬಂಧ ಏನು ವಿರಾಟ್ ಪರ್ವದಲ್ಲಿ ಅವ್ರದ್ದು ಒಂದು ಹೊಸ ಫ್ರೆಂಡ್ಶಿಪ್ ಆಗೋಯ್ತಲ್ಲ. ದ್ರೌಪದಿನ ಮದುವೆ ಮಾಡಿಕೊಂಡಾಗ ದ್ರುಪದ ರಾಜ ಎಲ್ಲ ಮಹಾರಥಿಗಳಿವರು, ಅದೊಂದು ಪರಿವಾರ ಇವ್ರಿಗೆ ಸಂಬಂಧ ಆಗೋದು. ಈಗ ವಿರಾಟ್ ರಾಜ ಇವ್ರ ಸಂಬಂಧಿಕರಾಗ್ಬಿಟ್ರು. ಮತ್ತು ಖಾಲಿ ಏನು ಝೀರೋಲ್ಲಿರೋ ಅಂಥವ್ರಿಗೆ ಇಂಥ ದೊಡ್ಡ ದೊಡ್ಡ ರಾಜ್ಯಗಳು ಸಂಬಂಧಗಳು ಬಂದಾಗ ಮತ್ತು ಅವರೆಲ್ಲ ಸಪೋರ್ಟ್ ಬರ್ತಾರಲ್ಲ ಯುದ್ಧ ಆದಾಗ, ಆವಾಗಲೇ ಅನಿಸ್ಬಿಡ್ತಂತೆ ಧೃತರಾಷ್ಟ್ರನಿಗೆ ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಮತ್ತು ಯದಾ ಶ್ರೌಷಂ ನಿರ್ಜಿತಸ್ಯಾದನಸ್ಯ ಪ್ರವ್ರಾಜಿತಸ್ಯ ಸ್ವಜನಾತ್ ಪ್ರಚ್ಯುತಸ್ಯ ಅಕ್ಷೌಣಿಃ ಸಪ್ತ ಯುಧಿಷ್ಠಿರಸ್ಯ ತದಾ ನ ಶಂಸೆ ವಿಜಯಾಯ ಸಂಜಯ. ಇನ್ನು ಲಾಸ್ಟ್ಗೆ ಪಂಚಾಯತಿಗಳೆಲ್ಲ ಫೇಲ್ ಆಗಿಬಿಡುತ್ತೆ. ಕೃಷ್ಣ ಬಂದುಬಿಟ್ಟು ಪಾಪ ಕುಂತಿ ಕೂಡ ಅಷ್ಟೇ ತುಂಬ ಅಲ್ಲಿ ಸ್ವಲ್ಪದಲ್ಲೇ ತೃಪ್ತಿ ಪಡೋವಂಥವ್ರು ಜ್ಞಾನಿಗಳು ಪಾಂಡವರು. 5 ಜನ ಮಕ್ಕಳಿಗೆ 5 ಊರು ಕೊಡ್ರಪ್ಪ ಸಾಕು ಅಂತ ಕೇಳ್ತಾರೆ. ಎಲ್ಲ ಅದು ಮೋಸದಿಂದ ಜೂಜಾಟದಲ್ಲಿ ಗೆದ್ದಿದ್ದಾರಂತ ಗೊತ್ತು, ಅರ್ಧಕ್ಕರ್ಧ ಇವ್ರಿಗೆ ಹಕ್ಕಿದೆ ಅಂತ ಗೊತ್ತಿತ್ತು. ಅರ್ಧಕ್ಕರ್ಧ ಏನು ಪೂರ್ತಿ ಹಕ್ಕೆ. ಧರ್ಮರಾಜನೇ ಫಸ್ಟು ಹುಟ್ಟುಬಿಟ್ಟಿರ್ತಾನೆ, ಮೊದಲನೇ ಮಗ ಧರ್ಮರಾಜನಿಗೆ ಪಟ್ಟಾಭಿಷೇಕ ಕೊಡಬೇಕು. ಎಲ್ಲ ಪ್ರಕಾರದಲ್ಲಿ ಇವ್ರ ಕಡೆ ನ್ಯಾಯ ಇದ್ದರೂ ಕೂಡ ಎಲ್ಲ ರಾಜ್ಯ ಬೇಕಂತ ಪಾಪ ಅವರು ಕೇಳಲೇ ಇಲ್ಲ. ಕುಂತಿ ಕೇವಲ 5 ಜನಕ್ಕೆ 5 ಊರು ಕೊಡ್ರಪ್ಪ ಅಂದರೆ ಎಷ್ಟು ದುಷ್ಟ ಅಂದರೆ ದುರ್ಯೋಧನ ತುದಿಯಷ್ಟು ಜಾಗ ಕೂಡ ಕೊಡಲ್ಲ ಅಂತ. ಇನ್ನು ಆವಾಗ ಇನ್ನು ಯುದ್ಧ ಮಾಡಲೇಬೇಕು ಅಂತ, ಯುದ್ಧ ಮಾಡಿ ನಾವು ತೋರಿಸ್ತೀವಿ ಅಂತ. ಅವ್ರೇನು ಅನ್ಕೊಂಡ್ಬಿಟ್ಟಿರ್ತಾರೆ, ಇವರು ಝೀರೋಲ್ಲಿದ್ದಾರೆ, ಈಗ ಏನು ಜಾಗ ಇಲ್ಲ. ಇವ್ರು ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ ಅದು ನಿಜನೇ. ಅವರು ದುರ್ಯೋಧನ ಕ್ಯಾಲ್ಕುಲೇಷನ್ನು, ನಮ್ಮ ಹತ್ರ ದುಡ್ಡು ಇದ್ದಾಗಲೇ ಬಂಧುಗಳು ಸಪೋರ್ಟ್ ಮಾಡೋರೆಲ್ಲ ಇರ್ತಾರೆ. ಫುಲ್ಲು ಬೀದಿಯಲ್ಲಿ ಬಂದಿದ್ದೀವಿ ಅಂದರೆ ಈಗ ಇನ್ನೂ ಚುಚ್ಚ ಮಾತು ಅಂದ್ಬಿಟ್ಟು ಇನ್ನೂ ನಮ್ಮನ್ನು ಡಿಪ್ರೆಷನಲ್ಲಿ ಹಾಕೋರೆ ಹೊರತು ಸಪೋರ್ಟಿಗೆ ಬರೋರು ತುಂಬ ಕಡಿಮೆ ಇರ್ತಾರೆ. ಅವರು ಅದೇ ಲೆಕ್ಕಾಚಾರ ಹಾಕ್ಕೊಂಡವ್ರೆ, ಇವ್ರು ಏನೂ ಇಲ್ಲ, ರಾಜ್ಯ ಏನೇನಿಲ್ಲ, ಅವ್ರು ಮಾತ್ರ ಇರ್ತಾರೆ, ಅವ್ರಿಗೆ ಯಾರೂ ಸಪೋರ್ಟ್ ಬರೋಲ್ಲ ಬಿಡು, ಯುದ್ಧ ಆದರೆ ಏನು ನೋಡೋದು, ನಾವೇ ಗೆಲ್ತೀವಿ ಅಂದ್ಬಿಟ್ಟು. ಮುಖ್ಯವಾಗಿ ಭೀಷ್ಮನಿಗೆ ಇಚ್ಛಾಮರಣ ಇದೆ, ಭೀಷ್ಮನು ಸಾಯೋಂಗೇ ಇಲ್ಲ. ಅಂಥ ಭೀಷ್ಮನನ್ನು ಯಾರಾದರೂ ಸಾಯಿಸ್ತಾರೆ ಅನ್ನೋದಕ್ಕೆ ಎಲ್ಲೂ ಅವ್ರಿಗೆ ಅಸಾಧ್ಯ ಅನ್ನಿಸ್ತಾ ಇರುತ್ತೆ. ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ ಮುಖ್ಯವಾಗಿ ಧೃತರಾಷ್ಟ್ರನಿಗೆ. ಅದಕ್ಕೆ 10 ದಿವಸ ಯುದ್ಧ ಆಗೋ ತನಕ ಸೈಲೆಂಟಾಗಿ ಆರಾಮಾಗಿ ಮಲ್ಕೊಂಡಿರ್ತಾನೆ ಧೃತರಾಷ್ಟ್ರ. 10ನೇ ದಿವಸ ಸಂಜೆ ಯಾವಾಗ ಭೀಷ್ಮನನ್ನು ಸತ್ತೋಗ್ಬಿಟ್ಟಿದ ಶಿರಸ್ಸೇಯದಲ್ಲಿ ಮೃತ್ಯು ಪ್ರಾಯದಲ್ಲಿ ಇದ್ದಾನೆ ಅಂತ ಗೊತ್ತಾದ ಮೇಲೆ ಆವಾಗ ಡೌಟ್ ಬಂದ್ಬಿಡುತ್ತೆ. ಅಯ್ಯೋ, ಭೀಷ್ಮನನ್ನು ಬೀಳಿಸ್ಬಿಟ್ರ, ಅರ್ಜುನ ಭೀಷ್ಮನನ್ನು ಬೀಳಿಸ್ಬಿಟ್ನ, ಅದೆಂಗೆ ಸಾಧ್ಯ ಆಯಿತು ಅಂತ ಆವಾಗ ಸಂಜೆನ ಕರೆಸ್ಬಿಟ್ಟು ರಿವೈಂಡ್ ಮಾಡಿಸ್ತಾನೆ. ಮೊದಲಿಂದ ಹೇಳು ನೀನು, ಮೊದಲನೇ ದಿವಸದಿಂದ ಎಲ್ಲ ಏನೇನಾಯಿತು ಅಂತ ಸ್ಟೋರಿ. ಅಷ್ಟಕ್ಕೆ ಮುಂಚೆ ಸ್ಟೋರಿ ಕೇಳೋದಕ್ಕೆ ಕೂಡ ಬಿಟ್ಬಿಟ್ಟಿರ್ತಾನೆ, ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿರ್ತಾನೆ. ಇನ್ನು ಭೀಷ್ಮ ದ್ರೋಣರೇ ಈ ಕಡೆ ಇದ್ದಾಗ ಯಾರು ಮುಟ್ಟಕ್ಕಾಗುತ್ತೆ ಅಂತ ಭೀಷ್ಮ ಸೇನಾಧಿಪತಿ ಆಗಿರ್ತಾನೆ, ಚಾನ್ಸೇ ಇಲ್ಲ ಅಂತ. ಇಲ್ಲಿ ತನಕ ಕುರುಕ್ಷೇತ್ರದಲ್ಲಿ ಅದು ನಡೆದೇ ಇರೋದಿಲ್ಲ. 3 ಲೋಕದಲ್ಲಿ ಯಾರು ಬಂದರೂ ಕೂಡ ಭೀಷ್ಮನನ್ನು ಸಾಯಿಸೋದಕ್ಕೆ ಸಾಧ್ಯ ಇರಲಿಲ್ಲ, ಅಂಥ ಪರಾಕ್ರಮಿ ಆಗಿರ್ತಾನೆ. ಬಟ್ ಅಂಥ ಭೀಷ್ಮನನ್ನೇ ಬೀಳಿಸ್ಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಆವಾಗ ಎಚ್ಚರಿಕೆ ಆಗಿಬಿಟ್ಟು ಕೇಳ್ತಾನೆ ಆ ಥರ. ಮತ್ತು ಎಲ್ಲ ಅವ್ರು ಲೆಕ್ಕಾಚಾರ ಹಾಕ್ಕೊಂಡು ಯುದ್ಧಕ್ಕೆ ಒಪ್ಕೊಂಡಿದ್ದವರು, ಇವ್ರಿಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ, ಇವ್ರು 5 ಜನ ಏನು ಮಾಡ್ತಾರೆ ಬಿಡು ಅಂದ್ಬಿಟ್ಟು. ಬಟ್ಟು ಅಕ್ಷೋಹಿಣಿ ಸಪ್ತ ಯುಧಿಷ್ಠಿರಸ್ಯ 7 ಅಕ್ಷೋಣಿ ಸೇನೆಗಳು ಆದರೂ ಕೂಡ ಸಪೋರ್ಟಿಗೆ ಬಂದುಬಿಡ್ತು. ಇವರು ಧರ್ಮದಿಂದ ಇದ್ರಲ್ಲ, ಇವ್ರಿಗೆ ಫ್ರೆಂಡ್ಸು ಇವರೆಲ್ಲ ಒಳ್ಳೆ ಇವ್ರ ಧರ್ಮ ಕಾರ್ಯದಿಂದ 7 ಇವ್ರಿಗೂ 9 ಈಕ್ವಲ್ ಆಗಿ ಆಗಬೇಕಾಗಿತ್ತು. 2 ಅಕ್ಷೋಣಿ ಸೇನೆಯನ್ನು ಕುತಂತ್ರದಿಂದ ಧರ್ಮರಾಜ ಆ ಕಡೆ ಮಾಡಿಬಿಡ್ತಾನೆ. ಒಂದು ಶಲ್ಯನ ದಾರಿಯಲ್ಲಿ ಬರ್ತಾಯಿದ್ರೆ ಅವನಿಗೆ ಸ್ವಾಗತ ಸತ್ಕಾರಗಳು ಮಾಡಿದ ದಾರಿಯಲ್ಲೇ ಮಾಡಿಬಿಟ್ಟು ಅಲ್ಲೇ ಎಲ್ಲ ಎಂಡಾಗೆಲ್ಲ ಕುಡಿಸ್ಬಿಟ್ಟು ಮದಿರಾಪಾನದಲ್ಲಿ ಚೆನ್ನಾಗಿ ಹೊಗಳಿ ಅವನ ಕೈಲಿ ಮಾತು ತೆಗೆಸ್ಕೊಂಡ್ಬಿಟ್ಟಿರ್ತಾರೆ, ನೀನು ನಮ್ಮ ಕಡೆ ಯುದ್ಧದಲ್ಲಿ ನಮಗೆ ಸಪೋರ್ಟ್ ಮಾಡಬೇಕಂತ. ಶಲ್ಯ ಯಾರು? ಇವ್ರ ಮಾವ, ಪಾಂಡವ್ರ ಮಾವನ್ನೇ ಆ ಕಡೆ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಇವರು ಯೋಚನೆ ಕೂಡ ಮಾಡಿರೋದಿಲ್ಲ. ಇಲ್ಲಿ ಕೃಷ್ಣ ಪರಮಾತ್ಮ 100% ಅರ್ಜುನನು ಫ್ರೆಂಡು ಪ್ಲಸ್ಸು ಗುರು ಥರನೇ, ಜಿಗಿರಿ ದೋಸ್ತಿರ್ತಾರೆ ಕೃಷ್ಣ ಅರ್ಜುನರು, ಒಂದೇ ಸಮಯದಲ್ಲಿ ಹುಟ್ಟಿರ್ತಾರೆ, ಒಂದೇ ವಯಸ್ಕರು. ಮತ್ತು ಸಂಬಂಧಕ್ಕೂ ಸುಭದ್ರ ಜೊತೆಗೆ ಸಂಬಂಧನೂ ಆಗಿಬಿಟ್ಟಿದೆ. ಇನ್ನು ನಾರಾಯಣಿ ಸೇನೆ ಕಂಪ್ಲೀಟಾಗಿ ಇನ್ನು ಪಾಂಡವ್ರ ಕಡೆನೇ ಹೋಗುತ್ತೆ ಅಂದ್ಕೊಂಡಿರ್ತಾರೆ. ಅಲ್ಲೂ ಕೂಡ ಕುತಂತ್ರವನ್ನು ಯೂಸ್ ಮಾಡಿಬಿಟ್ಟು ದುರ್ಯೋಧನನ್ನು ಕಳಿಸ್ಬಿಟ್ಟು ಅಲ್ಲಿ ಕೂಡ ನಾರಾಯಣಿ ಸೇನೆಯನ್ನು ಕೇಳಿಬಿಡ್ತಾನೆ.
ಇಲ್ಲಾಂದ್ರೆ ಆ ಕಡೆ ಹೋಗಲೇಬಾರ್ದಾಗಿತ್ತು. ನಾಚಿಕೆ ಇಲ್ದಿರ ಕೃಷ್ಣನ ಪಂಚಾಯಿತಿ ಮಾಡೋಕೆ ಬಂದಾಗ ಬಂದಿ ಮಾಡಬೇಕಂತೆಲ್ಲ ಪ್ರಯತ್ನ ಮಾಡಿರ್ತಾನೆ. ಅಷ್ಟೆಲ್ಲ ಮಾಡಿದ ಮೇಲೆ ಕೂಡ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮತ್ತೆ ಸಹಾಯ ಕೇಳೋದಕ್ಕೆ ಲಾಸ್ಟಲ್ಲಿ ಹೋಗಿರ್ತಾನೆ. ಆವಾಗ ನಾರಾಯಣಿ ಸೇನೆಯನ್ನು ತಗೊತಾನೆ. ಬಟ್ ಕೃಷ್ಣ ಇಬ್ಬರು ಬಂದಿದ್ದೀರ, ಅರ್ಜುನ ನೀವಿಬ್ಬರು ಫಸ್ಟು ಕಾಲ ಹತ್ರ ಕೊಡೋದಿಲ್ಲ. ಅದು ದುರ್ಯೋಧನ ತಲೆ ಹತ್ರ ಕೂತಿರ್ತಾನೆ, ಇವನು ಕಾಲ ಹತ್ರ ಏನು ಕೊಡೋದು ಅಂತ. ಅರ್ಜುನ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಮಲಗಿದ್ರೆ ಕೃಷ್ಣ ಎದ್ದೇಳೋ ತನಕ ಕಾಲ ಹತ್ರನೇ ಕೂತಿರ್ತಾನೆ. ಎದ್ದ ತಕ್ಷಣ ಕಾಲ ಕಡೆನೇ ಹೋಗುತ್ತಲ್ಲ ನಮ್ಮ ದೃಷ್ಟಿ. ಫಸ್ಟ್ ಅರ್ಜುನನ್ನೇ ಮಾತಾಡಿಸಿ ಮತ್ತೆ ದುರ್ಯೋಧನ ಮಾತಾಡಿಸ್ತಾನೆ. ಇವನು ತಲೆ ಹತ್ರ ಹಿಂದ್ಗಡೆ ಕೂತಿರ್ತಾನಲ್ಲ. ನ್ಯಾಯದ ಪ್ರಕಾರ ಆದರೆ ಅರ್ಜುನನಿಗೆ ಫಸ್ಟ್ ಚಾನ್ಸ್ ಕೊಡಬೇಕು ಕೇಳೋದಕ್ಕೆ ಅಂತ ಅರ್ಜುನಿಗೆ ಚಾನ್ಸ್ ಕೊಡ್ತಾನೆ. ದುರ್ಯೋಧನಿಗೆ ಲಬಡವ ಅಂತ ಇರುತ್ತೆ. 2 ಆಪ್ಷನ್ ಕೊಡ್ತಾನೆ. ಒಂದು, ನಾನು ಅಸ್ತ್ರವನ್ನು ಹಿಡಿಯೋದಿಲ್ಲ, ಸುಮ್ಮನೆ ಇರ್ತೀನಿ ಅಷ್ಟೇ, ನಾನು ಬೇಕಾ ನಮ್ಮ ಸೇನೆ ಬೇಕಾ ಅಂತ 2 ಆಪ್ಷನ್ ಇಟ್ಟಿರ್ತಾನೆ. ಅರ್ಜುನ ಆಪ್ಷನ್ ಕೇಳಿದ ತಕ್ಷಣವೇ ದುರ್ಯೋಧನಿಗೆ ಲಬಡಬ ಅಂತ ಇರುತ್ತೆ. ಈಗ ಅರ್ಜುನನಿಗೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ. ಅರ್ಜುನ ಸೇನೆಯನ್ನು ಕೇಳಿಬಿಟ್ರೆ ಇವ್ರು ಕೃಷ್ಣನ ತೊಗೊಂಡೋದ್ರು ಕೃಷ್ಣ ಇವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತು. ಮತ್ತು ಯುದ್ಧ ಮಾಡೋದಿಲ್ಲ ಅಂತ ಕೂಡ ಮಾತು ಕೊಟ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಹೆದರ್ತಾ ಇರ್ತಾನೆ. ಬಟ್ಟು ಆ ನಾರಾಯಣಿ ಸೇನೆಯನ್ನು ಕೇಳೋದಿಲ್ಲ ಅರ್ಜುನ, ನೀನೇ ಬೇಕು ಅಂತ ಕೃಷ್ಣನನ್ನೇ ಕೇಳ್ತಾನೆ. ಅವನು ಸಾಕಷ್ಟೇ. ಮತ್ತು ದುರ್ಯೋಧನ ಕೃಷ್ಣನ ಮಾತಾಡೋದೂ ಇಲ್ಲ, ಹೊಟ್ಟೋಗ್ಬಿಡ್ತಾನೆ ಹಾಗೆ. ಇನ್ನು ಮಿಕ್ಕಿದ ಸೇನೆ ನಂದೇ ಅಲ್ಲ ಅಂದ್ಬಿಟ್ಟು. ಆ ಥರ 2 ಅಕ್ಷೋಣಿಕ ಸೇನೆಗಳು ಕುತಂತ್ರದಿಂದ ಬಂದುಬಿಟ್ಟು ಅವ್ರದ್ದು ಸ್ವಲ್ಪ 11 ಆಯಿತು, ಇವ್ರದ್ದು 7 ಆಯಿತು. ಇಲ್ಲಾಂದರೆ ಆ 2 ಈ ಕಡೆ ಬಂದಿದ್ದರೆ ಇಬ್ಬರಿಗೂ 9 ಈಕ್ವಲ್ ಆಗ್ತಾಯಿತ್ತು. ಆ ಥರ ಆದರೂ ಕೂಡ ಏನು ಖಾಲಿ ಕೈಲಿದ್ದು ಬೀದಿಯಲ್ಲಿದ್ದವರು ಅಂಥವ್ರಿಗೆ 7 ಅಕ್ಷೋಣಿ ಸೇನಾ ಅವ್ರಿಗೆ ಸಪೋರ್ಟಾಗಿ ಬಂದಿದೆ ಅಂದಾಗಲೇ ಧೃತರಾಷ್ಟ್ರನಿಗೆ ಡೌಟ್ ಬಂತಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಎಲ್ಲ ಮಹಾರಥಿಗಳವರೆಲ್ಲ. ಮತ್ತು ಯದಾ ಶ್ರೋಷಂ ಮಾಧವಂ ವಾಸುದೇವಂ ಸರ್ವಾತ್ಮನ ಪಾಂಡವಾರ್ತೆ ನಿವಿಷ್ಟಂ ಯಸ್ಯೇಮಾಂ ಗಾಂ ವಿಕ್ರಮಂ ಮೇಕಮಾಹುಸ್ ತದಾ ನ ಶಂಸೆ ವಿಜಯಾಯ ಸಂಜಯ. ದುರ್ಯೋಧನ ಮೂರ್ಖ ಅಂತ ಬೈತಾನೆ. ನನ್ನ ಮೂರ್ಖ ಮಗನಿಗೆ ಬುದ್ಧಿ ಇರಲಿಲ್ಲ. ಪೂರ್ವ ಅವತಾರದಲ್ಲೇ ವಾಮನ ಅವತಾರದಲ್ಲೇ ಇಡೀ ಬ್ರಹ್ಮಾಂಡನ 2 ಹೆಜ್ಜೆಯಲ್ಲೇ ಕವರ್ ಮಾಡಿರುವಂಥ ಮಹಾವಿಷ್ಣುವನ್ನ, ಅಂಥ ಮಹಾವಿಷ್ಣುವನ್ನು ಆಪ್ಷನ್ ಕೊಟ್ಟಾಗ ಕೇಳ್ದಿರ ಅವರು ಸೇನೆಯನ್ನು ತಗೊಂಡು ಬರ್ತಾನಲ್ಲ, ಅಂಥ ಮಹಾವಿಷ್ಣು ಪಾಂಡವ್ರ ಕಡೆ ಹೋಗ್ಬಿಟ್ನಲ್ಲ, ಆವತ್ತೇ ನನಗೆ ಅರ್ಥ ಆಗೋಯಿತು ಇದೇ ಮೇಯ್ನ್ ಪಾಯಿಂಟು. ಇನ್ನು ನನ್ನ ಪಾಂಡವರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಆವಾಗಲೂ ಧೃತರಾಷ್ಟ್ರನಿಗೆ ಅನ್ನಿಸ್ತಂತೆ. ಧೃತರಾಷ್ಟ್ರನಿಗೆ ಒಳ್ಳೆ ಜ್ಞಾನಿ. ಯಾಕಂದರೆ ನಾರದ ಮಹರ್ಷಿಗಳು ಅವ್ರ ಹತ್ರ ಕೇವಲ ಸತ್ಸಂಗ ಜಾಸ್ತಿ ಮಾಡ್ತಾ ಇದ್ನಲ್ಲ, ಯಾರು ಶ್ರೀಕೃಷ್ಣ ಪರಮಾತ್ಮ ಸ್ವರೂಪ ಅನ್ನೋದು ಗೊತ್ತಿರುತ್ತೆ. ಕುಂತಿಗೆ ಕೂಡ ಗೊತ್ತಿರುತ್ತೆ. ಕುಂತಿಗೆ ಅದಕ್ಕೆ ಲಾಸ್ಟಲ್ಲಿ ಕೋಪ ಬಂದು ಶಾಪ ಕೊಡೋದು. ನೀನು ತ್ರಿಕಾಲದರ್ಶಿ ಆಗಿದ್ದು ಕೂಡ ಗೊತ್ತಿದ್ದು ನೀನು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದರೆ ಈ ಯುದ್ಧನ ಯಾವಾಗ ಒಂದು ಕ್ಷಣದಲ್ಲಿ ನಿಲ್ಲಿಸ್ಬಿಡ್ತಾ ಇದ್ದೆ. ಗೊತ್ತಿದ್ದು ಕೂಡ ನೀನು ಈ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂದ್ಬಿಟ್ಟಿದ್ದು ನನ್ನ ವಂಶ ಹೆಂಗೆ ಕುರುವಂಶ ನಾಶ ಆಯಿತು, ನಿನ್ನ ವಂಶ ಕೂಡ ಯದುವಂಶ ಕೂಡ ನಾಶ ಆಗುತ್ತೋ ಅಂತ ಶಾಪ ಕೊಡ್ತಾರೆ. ಆ ಶಾಪನ ಪೂರ್ತಿ ಆಗೋ ಥರ ಕೃಷ್ಣ ಪರಮಾತ್ಮನೇ ಮಾಡ್ತಾನೆ. ಲಾಸ್ಟಲ್ಲಿ ಕೇಳ್ತಾರೆ, ಆ ಸೃಷ್ಟಿಕರ್ತ ಜಾಗ ನೀನು ನೆನೆಸ್ಕೊಂಡ್ರೆ ನಿನ್ನ ಮೇಲೆ ಆ ಶಾಪಗಳವೆಲ್ಲ ಏನಕ್ಕೆ ಕೆಲಸ ಮಾಡ್ತಾವಂದರೆ ಆವಾಗ ಕೃಷ್ಣ ಅಂತಾನೆ. ಇಲ್ಲ, ಈ ಜಗತ್ತು ಸೃಷ್ಟಿ ಧರ್ಮದ ಆಧಾರದ ಮೇಲೆ ನಿಂತಿದೆ, ನಾನು ನೀನು ಅಂತಲ್ಲ. ಮಹಾಪತಿವ್ರತೆ ಅಂತ ಗಾಂಧಾರಿ, ಗಂಡನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಬಟ್ಟೆ ಕಟ್ಕೊಂಡಿರ್ತಾರೆ. ಅಂಥ ಮಹಾಪತಿವ್ರತೆಗಳ ಧರ್ಮದಿಂದನೇ ಇಲ್ಲಿ ತನಕ ಈ ಭೂಮಂಡಲದಲ್ಲಿ ಧರ್ಮ ನಿಂತಿರೋದು. ಆ ಮಹಾಪತಿವ್ರತೆಯ ಮಾತು ವ್ಯರ್ಥ ಆಗಬಾರ್ದು. ಆ ಶಾಪ ನಿಜವಾಗ್ಲೂ ಆಗಿ ಯದುವಂಶ ನಾಶ ಆಗಬೇಕಂತ, ಯದುವಂಶನ ನಾಶ ಆಗೋ ಥರನೇ ಲಾಸ್ಟಲ್ಲಿದ್ದು ಲಾಸ್ಟ್ಗೆ ಶರೀರ ಬಿಟ್ಟುಬಿಡ್ತಾನೆ. ಎಂಥ ಸಾವು, ದಿಕ್ಕಿಲ್ದಿರೋಂಥ ಸಾವು ಅಂತಾರಲ್ಲ ಕೃಷ್ಣನದು. 9 ದಿವಸ ಯಾರು ಶವ ಎಲ್ಲಿ ಬಿದ್ದಿದೆ ಅಂತ ಗೊತ್ತಿರಲ್ಲ. ಏನಾಗುತ್ತೆ, 3 ದಿವಸಕ್ಕೆ ಕೊಳತು ಇದಾಗಿರುತ್ತೆ. ಅನಾಥ ಶವವಾಗಿ ಶರೀರ ಬಿಡ್ತಾನೆ ಕೃಷ್ಣ. ಓಹೋ, ತುಂಬ ದುಃಖ ಅಂತ ನಾಟಕ ಅದು. ಆ ಥರ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಾತ್ ಪಾಂಡವರ ಕಡೆ ಇದ್ದಾನೆ ಅಂತ ಪರಮಾತ್ಮ ಸ್ವರೂಪ ಅಂತ ಇವ್ರಿಗೆಲ್ಲ ಗೊತ್ತಿತ್ತು. ಅವ್ರ ಮಕ್ಕಳಿಗೆ ಮೂರ್ಖರಿಗೆ ಗೊತ್ತಾಗ್ತಾ ಇಲ್ಲ ಅದು.
ಅದಕ್ಕಂತ ನನ್ನ ಮೂರ್ಖ ದುರ್ಯೋಧನಿಗೆ ಈ ವಿಷಯ ಗೊತ್ತಿರಲಿಲ್ಲ. ಅವನು ನಾರಾಯಣಿ ಸೇನೆಯನ್ನು ತಗೊಂಡಿದ್ದಾನೆ, ಕೃಷ್ಣನನ್ನು ತಗೊಳ್ಳಿಲ್ಲ. ಆವಾಗಲೇ ಅರ್ಥ ಆಗುತ್ತಂತೆ ಇನ್ನು ಪಾಂಡವರೇ ಗೆಲ್ಲೋದು, ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂದ್ಬಿಟ್ಟು. ಇನ್ನು ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.